ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 22, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಕ್ರಿಯಾಶೀಲತೆ ಮತ್ತು ಸ್ಪಷ್ಟ ಮನೋಭಾವದಿಂದ ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ದಿನವಾಗಿದೆ. ನಿಮ್ಮೊಳಗಿನ ನೇತೃತ್ವದ ಗುಣಗಳು ಮತ್ತು ಆತ್ಮವಿಶ್ವಾಸ ಇವತ್ತಿನ ಯಶಸ್ಸಿಗೆ ಬಲವಾದ ಪೂರಕವಾಗುತ್ತವೆ. ನಿಮ್ಮ ಸ್ಥಿತಿಗತಿಯ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಹೊಂದಿರುವುದರಿಂದ ನೀವು ತೀವ್ರ ನಿರ್ಧಾರಗಳನ್ನು ಸಹ ನಿರ್ಬಂಧವಿಲ್ಲದೆ ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ಚಟುವಟಿಕೆಗಳಲ್ಲಿ ಗತಿ ಹೆಚ್ಚಾಗುವುದು, ಹೊಸ ಯೋಚನೆಗಳನ್ನು ಜಾರಿಗೆ ತರಲು ಸೂಕ್ತ ಸಮಯವಿದು. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸ್ಫೂರ್ತಿ ಹೆಚ್ಚಾಗುವುದು. ಆದರೆ ಕೋಪ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರಿ. ನೈಜ ಯೋಚನೆಯ ಬಳಿಕ ಮಾತ್ರ ಮುಂದಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನ ವೈವಿಧ್ಯಮಯ ಚಟುವಟಿಕೆಗಳಿಂದ ಕೂಡಿರಬಹುದು. ಪ್ರಸ್ತುತ ಕಾರ್ಯಗಳಲ್ಲಿ ಪೂರ್ಣತೆ ತರಲು ಬೇಕಾದ ಒತ್ತಡಗಳು ಕಂಡುಬರುತ್ತವೆ. ಈ ಸಮಯದಲ್ಲಿ ನಿಮ್ಮ ನಿಯೋಜಿತತೆ, ಶಿಸ್ತಿನಿಂದ ಕಾರ್ಯನಿರ್ವಹಣೆ ಮುಖ್ಯ. ಸಹೋದ್ಯೋಗಿಗಳಿಂದ ಸಣ್ಣ ಅಸಮಾಧಾನಗಳ ಸಾಧ್ಯತೆ ಇದ್ದರೂ ನಿಮಗೆ ಮೇಲಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ. ಹೊಸ ಹೊಣೆಗಾರಿಕೆ ಅಥವಾ ವರದಿ ಸಿದ್ಧಪಡಿಸುವ ಕೆಲಸ ನಿಮಗೆ ನೇಮಕವಾಗಬಹುದು. ನಿಮ್ಮ ತಾಂತ್ರಿಕ ಜ್ಞಾನವನ್ನು ಮತ್ತಷ್ಟು ಚುರುಕಿನಿಂದ ಉಪಯೋಗಿಸುವ ಅವಕಾಶವಿದೆ. ಕೆಲವು ನಿರ್ಧಾರಗಳಲ್ಲಿ ಗಂಭೀರತೆ ತೋರಿಸುವುದು ಅಗತ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಸಂದರ್ಶನ ಅಥವಾ ಅವಕಾಶಗಳ ಬಗ್ಗೆ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ಆದರೆ ಸ್ಪರ್ಧೆಯ ತೀವ್ರತೆಯಿಂದಾಗಿ ನಿಮ್ಮ ಪ್ರಸ್ತುತಿ ಸ್ಪಷ್ಟವಾಗಿರಬೇಕು. ಉದ್ಯಮಿಗಳಿಗೆ ಹೊಸ ಪಾಲುದಾರಿಕೆಗಳ ಬಗ್ಗೆ ವಿಚಾರ ಚರ್ಚೆ ನಡೆಯಬಹುದು. ದಿನಾಂತ್ಯದಲ್ಲಿ ಲೆಕ್ಕಪತ್ರಗಳ ಪರಿಶೀಲನೆ, ಲಾಭ ನಷ್ಟಗಳ ಮೌಲ್ಯಮಾಪನ ಉತ್ತಮ. ಬಂಡವಾಳ ಹೂಡಿಕೆಗೆ ಇಂದು ತಾತ್ಕಾಲಿಕ ವಿರಾಮವಿಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಷಯದಲ್ಲಿ ಜಾಣ್ಮೆಯಿಂದ ನಡೆದುಕೊಳ್ಳಬೇಕಾದ ದಿನವಿದು. ನಿಮ್ಮ ವರಮಾನದಲ್ಲಿ ನಿರೀಕ್ಷಿತ ಬದಲಾವಣೆ ಆಗದಿದ್ದರೂ ಕೆಲವು ಅನಿರೀಕ್ಷಿತ ಖರ್ಚುಗಳು ತಲೆದೋರಬಹುದು. ಇವು ಮನೆ, ವಾಹನ ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ಸಂಬಂಧಿಸಿದವುಗಳಾಗಿರಬಹುದು. ಹಳೆಯ ಸಾಲಗಳನ್ನು ತೀರಿಸುವ ಪ್ರಯತ್ನ ಇಂದು ಶುಭಕಾರಕ. ಇತ್ತೀಚೆಗೆ ಮಾಡಿದ ಕೆಲವು ಹೂಡಿಕೆಗಳಿಂದ ಅಲ್ಪ ಲಾಭ ಸಿಗಬಹುದು. ಆದರೆ ಹೊಸ ಹೂಡಿಕೆ ಪ್ರಾರಂಭಿಸುವ ಬಗ್ಗೆ ಸೋಮವಾರದ ಬಳಿಕ ಚಿಂತನೆ ಮಾಡುವುದು ಉತ್ತಮ. ವ್ಯಕ್ತಿಗತ ಹಣಕಾಸಿನ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಬೆಲೆ ಬಾಳುವುದು. ಇಂದು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳ ಕೆಲಸಗಳಲ್ಲಿ ತೊಂದರೆಗೀಡಾಗುವ ಸಂಭವವಿದೆ. ಸತ್ಯಾತ್ಮಕ ಪರಿಶೀಲನೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಶರೀರದ ಉತ್ಸಾಹ ಮತ್ತು ಚೈತನ್ಯ ಹೆಚ್ಚಾಗಿರುವುದರಿಂದ ಹೆಚ್ಚು ಕಾರ್ಯನಿರ್ವಹಣಾ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ಆದರೆ ಗ್ರೀಷ್ಮ ಋತುವಿನ ತಾಪಮಾನದಿಂದ ದೇಹದ ನಿರ್ಜಲೀಕರಣವಾಗುವ ಸಾಧ್ಯತೆ ಇರುವುದರಿಂದ ನೀರಿನ ಸೇವನೆ ಹೆಚ್ಚಿಸಿಕೊಳ್ಳುವುದು ಮುಖ್ಯ. ತಲೆನೋವು, ಕಣ್ಣುಗಳ ದಣಿವು ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆ ಇರಬಹುದಾದ ಸಂದರ್ಭವಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತಪ್ಪಿಸಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರುವುದು ಉತ್ತಮ. ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸ ನಿಮಗೆ ನೆಮ್ಮದಿ ತರಬಹುದು. ಮಸಾಜ್ ಅಥವಾ ತುಪ್ಪದ ಆಹಾರ ಸೇವನೆ ದೇಹ ಶಕ್ತಿಗೆ ನೆರವಾಗಲಿದೆ. ಔಷಧೀಯ ಕಷಾಯಗಳ ಸೇವನೆ ಇಂದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಸಾಧ್ಯತೆ ಇದೆ. ಪೋಷಕರೊಂದಿಗೆ ಆತ್ಮೀಯ ಮಾತುಕತೆ, ಮಕ್ಕಳಿಗೆ ಮಾರ್ಗದರ್ಶನ, ಸಂಗಾತಿಯೊಂದಿಗೆ ನೆಮ್ಮದಿ ಕ್ಷಣಗಳು ದಿನದ ವಿಶೇಷತೆಗಳಾಗುತ್ತವೆ. ಆದರೆ ಕೆಲವು ವಿಚಾರಗಳಲ್ಲಿ ನಿಷ್ಠುರ ಅಭಿಪ್ರಾಯ ಭಿನ್ನತೆ ಸಂಭವಿಸಬಹುದು. ಇವು ಶಾಂತಿಯಿಂದ ಮಾತುಕತೆ ಮಾಡುವುದರ ಮೂಲಕ ಸರಿಪಡಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುವ ಯೋಗವಿದೆ. ನಿಮ್ಮ ಧೈರ್ಯ ಮತ್ತು ಗೌರವ ಭಾವ ಇವು ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ಅಪರಿಚಿತರಿಂದ ಬಂದ ಸುದ್ದಿಗೆ ತಕ್ಷಣ ಪ್ರತಿಕ್ರಿಯಿಸದೆ ಸರಿಯಾದ ಮೂಲ ಪರಿಶೀಲನೆ ಮಾಡಿ ಮುಂದಾಗುವುದು ಸೂಕ್ತ.
ಹಿರಿಯರ ಆಶೀರ್ವಾದ ಇಂದು ಧೈರ್ಯ ಹಾಗೂ ಮನೋಬಲ ಹೆಚ್ಚಿಸಬಲ್ಲದು. ಕುಟುಂಬದ ಸದಸ್ಯರಿಗಾಗಿ ಸಣ್ಣ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸುವ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮ ಪರಿಶೀಲನೆ, ಧ್ಯಾನ, ಜಪ ಇತ್ಯಾದಿಗಳಿಗೆ ಅತ್ಯಂತ ಶ್ರೇಷ್ಠ ದಿನ. ಪಿತೃಗಳಿಗೆ ತಿಲೋದಕ ಅಥವಾ ಪೂಜೆ ಮಾಡುವುದು ಅತ್ಯಂತ ಶುಭಪ್ರದ. ಓಂ ಗೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸೂರ್ಯನ ಆರಾಧನೆಗಾಗಿ ಅರ್ಘ್ಯ ನೀಡುವುದು, ಕೆಂಪು ಬಟ್ಟೆ ಧರಿಸುವುದು ಅಥವಾ ಅಕ್ಷತಾ ಗೋಡಾಮಿಳೆಗಳನ್ನು ಸೂರ್ಯನಿಗೆ ಅರ್ಪಿಸುವುದು ಶುಭ. ಆದಿತ್ಯ ಹೃದಯ ಸ್ತೋತ್ರ ಪಠಣದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಂಭವಿಸುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಪ್ರಾರಂಭದ, ಪ್ರಭಾವದ ಮತ್ತು ಸ್ಪಷ್ಟತೆಯ ಸಂಕೇತ. ಇಂದು ಪ್ರಾರಂಭಿಸಬಹುದಾದ ಕೆಲಸಗಳು ಮುಂದಿನ ದಿನಗಳಲ್ಲಿ ಫಲಿತವಾಗಬಲ್ಲವು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಧೈರ್ಯ, ಶಕ್ತಿ ಮತ್ತು ಚೈತನ್ಯವನ್ನು ತರಬಲ್ಲದು. ಕೆಂಪು ಬಟ್ಟೆ ಅಥವಾ ಲಾಲಿಪಟದಲ್ಲಿ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:00 ಈ ಸಮಯದಲ್ಲಿ ಮಹತ್ವದ ನಿರ್ಧಾರಗಳು, ದೇಣಿಗೆ, ಪೂಜೆ ಅಥವಾ ಒಡಂಬಡಿಕೆಗಳು ಯಶಸ್ವಿಯಾಗುವ ಸಾಧ್ಯತೆ ಉಂಟು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸ್ಥಿರ ಮತ್ತು ಅಭ್ಯಾಸಪರ ಮನೋಭಾವದಿಂದ ತಮ್ಮ ದಿನಚರಿಯನ್ನು ನಡೆಸಿಕೊಳ್ಳುವ ಯೋಗವಿದೆ. ನಿಮಗಿರುವ ಸಹಜವಾದ ಧೈರ್ಯ, ವಿವೇಕ ಮತ್ತು ಜಾಣ್ಮೆಯು ಇಂದಿನ ಕೆಲ ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಲು ನೆರವಾಗಬಹುದು. ಕೆಲವರು ತಮ್ಮ ಮನಸ್ಸಿನ ಗಂಭೀರತೆ ಮತ್ತು ನೇರ ದೃಷ್ಟಿಕೋನದಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಭಾನುವಾರದ ಶಕ್ತಿಯ ಪ್ರಭಾವದಿಂದಾಗಿ ಅಂದುಕೊಂಡ ಕೆಲಸಗಳಲ್ಲಿ ಉತ್ಸಾಹದ ಭಾವನೆ ತುಂಬಿರಬಹುದು. ದಿನದ ಮೊದಲಾರ್ಧದಲ್ಲಿ ಕೆಲವು ಅಸ್ಪಷ್ಟತೆಗಳು ಕಂಡುಬರುವುದು ಸಹಜ, ಆದರೆ ಮಧ್ಯಾಹ್ನದ ವೇಳೆಗೆ ನಿಮ್ಮ ಯೋಚನೆಗಳು ದಿಕ್ಕು ಪಡೆದು ಹಾದಿ ಸ್ಪಷ್ಟವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಿಖರತೆ, ಶಿಸ್ತಿನಿಂದ ಮಾಡಿದ ಕೆಲಸ ಇತರರಿಗೆ ಮಾದರಿ ಎನ್ನಿಸಬಹುದು. ಮೇಲಧಿಕಾರಿಗಳು ನಿಮ್ಮ ಧೈರ್ಯ ಮತ್ತು ಸತ್ಯನಿಷ್ಠೆಗಾಗಿ ಪ್ರಶಂಸೆ ನೀಡಬಹುದು. ಕೆಲವರಿಗೆ ಹೆಚ್ಚುವರಿ ಹೊಣೆಗಾರಿಕೆಗಳ ನಿರ್ವಹಣೆಯ ಅವಕಾಶ ಸಿಗಬಹುದು. ಇದನ್ನು ಒತ್ತಡವೆಂದು ನೋಡಿ ಬೇಸರ ಪಡುವ ಬದಲು ನಿಮ್ಮ ಶ್ರದ್ಧೆಯಿಂದ ಹೊತ್ತಿಕೊಳ್ಳಿ. ವೃತ್ತಿಯಲ್ಲಿ ಹೊಸ ಉಪಕ್ರಮಗಳ ಕುರಿತು ಚರ್ಚೆಗಳು ನಡೆಯಬಹುದು. ಪ್ರಸ್ತಾಪಿತ ಯೋಜನೆಗಳಿಗೆ ನಿಮ್ಮ ಅನುಮೋದನೆ ಬೇಕಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸರಳ, ಸ್ಪಷ್ಟ ಸಂವಾದ ಇಂದಿನ ಯಶಸ್ಸಿಗೆ ಬುನಾದಿಯಾಗುತ್ತದೆ. ಉದ್ಯಮದೊಡನೆ ಸಂಬಂಧ ಹೊಂದಿರುವವರು ವ್ಯವಹಾರವನ್ನು ಹೊಸ ಹಂತಕ್ಕೆ ಕರೆದೊಯ್ಯುವ ಯೋಜನೆಗಳ ಬಗ್ಗೆ ಯೋಚನೆ ಮಾಡಬಹುದು. ಹಳೆಯ ಬಾಕಿಗಳನ್ನು ಹಿಂತಿರುಗಿಸಿಕೊಳ್ಳಲು ಸದುಪಾಯದ ಸಮಯವಿದು. ಇಂದು ಬಂಡವಾಳ ಹೂಡಿಕೆ ಮಾಡುವುದು ಶ್ರೇಷ್ಠ ಅಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗರೂಕತೆ ಅತ್ಯಂತ ಅಗತ್ಯವಿದೆ. ಕೆಲವು ವಿಳಂಬಿತ ಹಣ ವಿತರಣೆಯೂ ಆಗಬಹುದಾದ ಸಮಯ. ಆರ್ಥಿಕ ಸ್ಥಿರತೆಗೆ ಧಕ್ಕೆಯಾಗದಂತೆ ಬಳಕೆ ಮಾಡಿ. ಅನಿರೀಕ್ಷಿತ ವೈಯಕ್ತಿಕ ಖರ್ಚುಗಳು ಕಂಡುಬರುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆಯ ಅಗತ್ಯ ವಸ್ತುಗಳು ಅಥವಾ ಪ್ರವಾಸಕ್ಕೆ ಸಂಬಂಧಿಸಿದ ಖರ್ಚುಗಳು. ಪೂರ್ವದಲ್ಲಿ ಮಾಡಿದ ಭದ್ರ ಹೂಡಿಕೆಗಳಿಂದ ಲಾಭದ ಪ್ರಯೋಗ ಸಾಧ್ಯ. ಆದರೆ ಇಂದು ನೂತನ ಹಣಕಾಸು ಯೋಜನೆಗಳು ಅಥವಾ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳಿಗೆ ತದ್ದಿನ ಸ್ಪಂದನೆ ಸಲ್ಲದು. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಮತ್ತು ಅನುಭವದ ಸಹಾಯ ಲಾಭದಾಯಕ. ಕೌಟುಂಬಿಕ ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ. ಖರೀದಿಯಲ್ಲಿ ಅಗತ್ಯವಿಲ್ಲದ ವಸ್ತುಗಳನ್ನು ತಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿ ಇರುವ ಸಾಧ್ಯತೆ ಇದ್ದರೂ ಕೆಲವು ಹಳೆಯ ದೂರುಗಳು ಮರಳಿ ತೊಂದರೆ ಕೊಡಬಹುದು. ಪ್ರಾಣಿ ಬಾಯಲಿನ ಅಲರ್ಜಿಗಳು, ಮೈಕೊರತೆ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಇದ್ದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಿ. ಹಾಲು ಉತ್ಪನ್ನಗಳು, ತೈಲ ಹಾಗೂ ಖಾರ ಆಹಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಭಾನುವಾರದ ಸೂರ್ಯನ ಶಕ್ತಿಯಿಂದ ಕೆಲವರು ಬಿಸಿಲಿನ ತೀವ್ರತೆಗೆ ತಲೆನೋವು ಅಥವಾ ಶಕ್ತಿಹೀನತೆಯನ್ನು ಅನುಭವಿಸಬಹುದು. ಹೆಚ್ಚು ಸಮಯ ಹೊರಗಡೆ ತಂಗುವುದು, ಟುಡೇ ತಾಳ್ಮೆ ಇದ್ದರೆ ತಪ್ಪಿಸಿಕೊಳ್ಳಿ. ಮನೆಮದ್ದುಗಳ ಉಪಯೋಗ ಹಾಗೂ ಸರಳ ಆಹಾರ ಪದ್ಧತಿಯು ಲಾಭಕರ. ಯೋಗ, ಪ್ರಾಣಾಯಾಮ ಅಥವಾ ನಿಶ್ಶಬ್ದ ಧ್ಯಾನದಿಂದ ಶರೀರ ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯುವುದು. ಆರೋಗ್ಯದ ಪುನಶ್ಚೇತನಕ್ಕೆ ಮುಂಜಾಗೃತೆಯ ಕ್ರಮ ಅತ್ಯವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಸಹಕಾರ ಹಾಗೂ ಸ್ನೇಹ ಭಾವ ಮೂಡುವ ಯೋಗವಿದೆ. ಪತ್ನಿ ಅಥವಾ ಪತಿವರೊಂದಿಗೆ ಸಂವಾದದಲ್ಲಿ ಪ್ರಾಮಾಣಿಕತೆ ಇರಲಿ. ಮಕ್ಕಳ ಸಮಸ್ಯೆಗಳನ್ನು ಕಿವಿಗೊಟ್ಟು ಕೇಳಿ, ಅವರಿಗೆ ಸ್ಪಷ್ಟ ಮಾರ್ಗದರ್ಶನ ನೀಡಿ. ಹಿರಿಯರ ಮಾತು ಕೇಳಿ ನಡೆಯುವುದು ಸದುಪದೇಶವನ್ನು ಕೊಡುಗೆಯಾಗಬಹುದು. ವಿವಾಹಿತರು ಮತ್ತು ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ಹೊಸ ನಿರ್ಧಾರಗಳ ಕುರಿತು ಚರ್ಚೆ ನಡೆಸಬಹುದು. ಅನಾವಶ್ಯಕವಾದ ಶಂಕೆ ಅಥವಾ ಗೊಂದಲದಿಂದ ದೂರವಿರಿ. ನಿಮ್ಮ ಬದ್ಧತೆ ಮತ್ತು ಸಮರ್ಥನೆ ಸಂಬಂಧವನ್ನು ಗಟ್ಟಿ ಮಾಡುತ್ತದೆ.
ಇಂದು ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಜೊತೆಯಾಗಿ ಪೂಜೆ ಅಥವಾ ಧ್ಯಾನದಲ್ಲಿ ಭಾಗವಹಿಸುವುದು ಮನೆಗೆ ಶುದ್ಧತೆ ಮತ್ತು ನೆಮ್ಮದಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯದ ಪ್ರಭಾವದಿಂದ ಸೂರ್ಯೋಪಾಸನೆಗೆ ವಿಶೇಷ ಮಹತ್ವ. ಸೂರ್ಯನ ಆರಾಧನೆ ನಿಮ್ಮ ಆತ್ಮಬಲ, ಧೈರ್ಯ ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ. ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಯೂ ಉಂಟಾಗುತ್ತದೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಪಾತ್ರೆಯಲ್ಲಿರುವ ನೀರನ್ನು ಸೂರ್ಯನತ್ತ ಮುಖ ಮಾಡಿ ಅರ್ಘ್ಯ ನೀಡಿ. ಹಾಲಿನ ಪದಾರ್ಥ ಅಥವಾ ಗೋಡಾಮಿಳೆಗಳನ್ನು ದಾನ ಮಾಡುವುದು ಪುಣ್ಯ. ಮನೆ ಸುತ್ತಲೂ ರವಿವಾರದ ಶಕ್ತಿ ಹರಡುವಂತೆ ಕೆಂಪು ಹೂವುಗಳಿಂದ ದೀಪಾರಾಧನೆ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯ ಸಮತೋಲನ, ಸಾಮರಸ್ಯ ಮತ್ತು ಶ್ರದ್ಧೆಯ ಸಂಕೇತ. ಇಂದು ನೀವು ತಾಳ್ಮೆಯಿಂದ ಕೆಲಸ ಮಾಡಿದರೆ ಫಲಿತಾಂಶ ಹೆಚ್ಚು ಸಕಾರಾತ್ಮಕವಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಸಿರು. ಕೆಂಪು ಬಣ್ಣ ಧೈರ್ಯ, ಉತ್ಸಾಹವನ್ನು ತರುತ್ತದೆ. ಹಸಿರು ಬಣ್ಣ ಸಮತೋಲನ ಹಾಗೂ ನೆಮ್ಮದಿಗೆ ಪೂರಕ. ಈ ಬಣ್ಣಗಳನ್ನು ಉಡುಗೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ ಬೆಳಗ್ಗೆ 11:45. ಈ ಸಮಯದಲ್ಲಿ ಆರಂಭಿಸಿದ ಕಾರ್ಯಗಳು, ಸಭೆಗಳು ಅಥವಾ ಸಂವಾದಗಳು ನಿಮಗೆ ಹೆಚ್ಚಿನ ಯಶಸ್ಸನ್ನು ತರಬಲ್ಲವು. ದೇವತಾ ಪೂಜೆಗೂ ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಗಂಭೀರವಾಗಿ ಯೋಚನೆ ಮಾಡಿ ತೀರ್ಮಾನಗಳೆದುರಿಸಬೇಕಾದ ದಿನವಾಗಿದೆ. ನಿಮ್ಮ ಮಾತಿನ ಚಾತುರ್ಯ, ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಸೃಜನಾತ್ಮಕತೆ ಇಂದಿನ ದಿನದ ಶ್ರೇಷ್ಠ ಬಲಗಳು. ಕೆಲವರು ತಮ್ಮ ಧೈರ್ಯದಿಂದ ದೊಡ್ಡ ವ್ಯಕ್ತಿಗಳ ಗಮನ ಸೆಳೆಯಬಲ್ಲರು. ಸಣ್ಣ ಪ್ರಯತ್ನವೂ ಇಂದು ದೊಡ್ಡ ಪರಿಣಾಮ ನೀಡಬಲ್ಲದು. ಭಾನುವಾರದ ಸೂರ್ಯನ ಬೆಳಕು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ಆದರೆ ಅನಗತ್ಯ ಚಿಂತೆ, ದ್ವಂದ್ವ, ಗೊಂದಲದಿಂದ ದೂರವಿರಬೇಕು. ಬರಹ, ಸಂವಹನ, ಕಲಾಕ್ಷೇತ್ರದವರು ಇಂದು ಹೊಸ ಉತ್ಸಾಹದಿಂದ ತೊಡಗಿಕೊಳ್ಳಬಹುದು. ಹೊಸ ಪರಿಚಯಗಳು, ಮನಸ್ಸಿಗೆ ಹಿತವಾದ ಸಂವಾದಗಳು, ಭವಿಷ್ಯದ ಯೋಜನೆಗಳಿಗೆ ಪೂರ್ವಭಾವಿ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಮಾತಿನ ಸ್ಪಷ್ಟತೆ ಮತ್ತು ವರ್ತನೆಯ ನಯ ಮಾಡುವಿಕೆಯಿಂದ ಇತರರ ಮೆಚ್ಚುಗೆ ಗಳಿಸಬಹುದು. ಇತ್ತೀಚೆಗೆ ಅಲ್ಪ ಗೌರವ ಪಡೆದಿದ್ದ ಕೆಲಸಗಳಿಗೆ ಇಂದು ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗಬಹುದು. ಮೇಲಧಿಕಾರಿಗಳು ನಿಮ್ಮ ಕಾರ್ಯಶೀಲತೆಗೆ ಉತ್ತಮ ಉತ್ತರ ನೀಡಬಹುದು. ಬ್ರೀಫಿಂಗ್, ಪ್ರಸ್ತುತಿಗಳು, ಸಹೋದ್ಯೋಗಿಗಳೊಂದಿಗೆ ತಂಡ ಭದ್ರತೆ ಮತ್ತು ಆಂತರಿಕ ಸಂವಹನಕ್ಕೆ ಇಂದಿನ ದಿನ ಸೂಕ್ತ. ಹೊಸ ಯೋಜನೆಗಳಿಗೆ ಐಡಿಯಾ ನೀಡುವ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಸರಿಯಾಗಿ ವಿವರಿಸುವುದು ಫಲಕಾರಿಯಾಗಬಹುದು. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ಹೊಸ ಅವಕಾಶಗಳ ಮಾಹಿತಿ, ಲಿಂಕ್ ಅಥವಾ ಪರಿಚಯದ ಮೂಲಕ ಮುಂದಿನ ದಾರಿ ಕಾಣಬಹುದು. ಸಂದರ್ಶನ ಅಥವಾ ಪ್ರಯೋಗಾತ್ಮಕ ಕೆಲಸಗಳ ಶ್ರೇಷ್ಠ ದಿನವಿದು. ಉದ್ಯಮಿಗಳಿಗೆ ಗ್ರಾಹಕರಿಂದ ಹೊಸ ಪ್ರಶ್ನೆಗಳು ಬರಬಹುದು. ಮಾರ್ಕೆಟಿಂಗ್ ಪ್ಲಾನ್ ಅಥವಾ ವೆಬ್ಸೈಟ್ ಬ್ರೋಷರ್ ನವೀಕರಣ ಅಥವಾ ಹೊಸ ಮಾರ್ಗೋಪಾಯಗಳ ಚಿಂತನೆ ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಚುರುಕುತನ ಹಾಗೂ ಜಾಣತನ ಅಗತ್ಯವಿದೆ. ನಾನಾ ಕಡೆಗಳಿಂದ ಚಿಲ್ಲರೆ ಆದಾಯದ ಸಾಧ್ಯತೆ ಇದ್ದರೂ ಖರ್ಚು ಕೂಡ ತಟ್ಟುತ್ತದೆ. ಖರ್ಚುಗಳಲ್ಲಿ ನಿಯಂತ್ರಣ ಅವಶ್ಯ. ಹಣವನ್ನು ವಿಭಜಿಸಿ ಉಪಯೋಗಿಸುವ ಯೋಜನೆ ರೂಪಿಸಬೇಕು. ಪರಿಚಿತರ ಕಡೆಯಿಂದ ಹಣದ ಸಹಾಯ ಅಥವಾ ಹಿಂದಿನ ಸಾಲದ ಹಿಂತಿರುಗಿಸುವ ಯೋಗವಿದೆ. ಹಳೆಯ ಬಾಕಿಗಳ ಸಂಗ್ರಹಣೆಗೆ ಸೂಕ್ತ ಸಮಯ. ಹೊಸ ವಸ್ತು ಖರೀದಿಸುವ ಯೋಚನೆ ಇದ್ದರೆ ನಿಖರವಾಗಿಯೇ ಅಗತ್ಯವೋ ಅಥವಾ ಖಾಸಗಿತ್ವದ ಆಸೆಯೋ ಎಂಬುದನ್ನು ಆಳವಾಗಿ ಪರಿಶೀಲಿಸಿ. ಷೇರು ಬಜಾರ ಅಥವಾ ಕ್ರಿಪ್ಟೋ ಹೂಡಿಕೆಗೆ ಇಂದಿನ ದಿನ ಸೂಕ್ತವಲ್ಲ. ಹಣಕಾಸು ನಿರ್ವಹಣೆಯಲ್ಲಿ ಅನುಭವಿಗಳ ಸಲಹೆ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನವಚೈತನ್ಯದ ಅನುಭವವಿರಬಹುದು. ನಿಮ್ಮ ಚಲನೆ, ಸ್ಪಂದನೆ, ಚೇತನ ಶಕ್ತಿಯಲ್ಲಿ ಉತ್ತೇಜನೆ ಇರುತ್ತದೆಯಾದರೂ ನಿದ್ದೆಯ ಕೊರತೆ ಅಥವಾ ಹೊಟ್ಟೆ ಅಜೀರ್ಣದ ಸಮಸ್ಯೆಗಳಿರಬಹುದು. ಅದಕ್ಕಾಗಿ ಆಹಾರದಲ್ಲಿ ಶಿಸ್ತು ಅಗತ್ಯ. ತಲೆನೋವು, ಕಣ್ಣುಗಳ ದಣಿವು ಅಥವಾ ಸಣ್ಣ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ನಿರ್ಲಕ್ಷ್ಯವಿಲ್ಲದೆ ಸಮಯಕ್ಕೆ ಚಿಕಿತ್ಸೆ ಪಡೆಯುವುದು ಉತ್ತಮ. ಹೊದಿಕೆಗೆ ತಕ್ಕ ಬಟ್ಟೆ ಧರಿಸಿ, ವಿಶೇಷವಾಗಿ ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗುವಾಗ. ಪಾಲ, ಹಣ್ಣು, ಸಾತ್ವಿಕ ಆಹಾರದ ಸೇವನೆ ಒಳ್ಳೆಯದು. ಪ್ರಾಣಾಯಾಮ, ಭ್ರಾಮರಿ ಧ್ಯಾನ, ಕಂಠ ಸಾಧನೆ, ಸಂಗೀತದಿಂದ ಮನಸ್ಸಿನಲ್ಲಿ ನೆಮ್ಮದಿ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಾತುಗಳ ಅಸಮಂಜಸತೆಯಿಂದ ಸಣ್ಣ ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮಾತುಗಳ ಆಯ್ಕೆ ಸ್ಪಷ್ಟವಾದ ಮತ್ತು ಕೃಪಾತ್ಮಕವಾಗಿರಲಿ. ಹಿರಿಯರ ಸಲಹೆ ಕೇಳಿ ನಿರ್ಧಾರಕ್ಕೆ ಬನ್ನಿ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ದಿನ ಮತ್ತು ಸಂಗಾತಿಯೊಂದಿಗೆ ಭಾವನಾತ್ಮಕ ಮಾತುಕತೆಗಳನ್ನು ಹಂಚಿಕೊಳ್ಳುವ ಯೋಗವಿದೆ. ಅಪರಿಚಿತ ಅಥವಾ ದೂರದ ಸಂಬಂಧಿಕರಿಂದ ಕರೆ ಅಥವಾ ಸಂದೇಶ ಬರಬಹುದು.
ಇವು ನಿಮ್ಮ ಭವಿಷ್ಯದ ಸಂಬಂಧಿತ ವಿಚಾರಗಳಿಗೆ ಹೊಸ ದಾರಿಯಾದರೂ ಆಗಬಹುದು. ಎಲ್ಲ ವಿಷಯಗಳಲ್ಲಿ ಸ್ಪಷ್ಟತೆಯಿಂದ ಮಾತನಾಡುವುದು ನಿಮ್ಮ ಶಕ್ತಿಯ ಭಾಗವಾಗಬೇಕು. ವಿವಾಹಿತರಿಗೆ ಕುಟುಂಬದ ಜವಾಬ್ದಾರಿ ಅಥವಾ ಒಂದು ನಿರ್ಧಾರದಲ್ಲಿ ಶಾಮೀಲಾಗುವ ಸಂದರ್ಭ. ನಿಷ್ಠೆ, ಸಹಾನುಭೂತಿ ಮತ್ತು ತಾಳ್ಮೆ ದಿನದ ಮುಕ್ತಾಯವನ್ನು ಸಂತೋಷದಾಯಕವಾಗಿಸುತ್ತವೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನ ಸೂರ್ಯನ ಆರಾಧನೆ, ಧ್ಯಾನ, ಜಪ ಹಾಗೂ ಸಾತ್ವಿಕ ಕ್ರಿಯೆಗಳಲ್ಲಿ ತೊಡಗುವುದು ಹೆಚ್ಚು ಲಾಭದಾಯಕ. ಭಾನುವಾರದ ಶಕ್ತಿಗೆ ಪಿತೃಗಳ ಸ್ಮರಣೆ, ಆತ್ಮಪರಿಶುದ್ಧಿ ಮತ್ತು ವಿದ್ಯಾಪ್ರಾಪ್ತಿಗೆ ಉತ್ತಮ ಫಲ ದೊರೆಯುವುದು. ಓಂ ಆದಿತ್ಯಾಯ ಚ ವಿದ್ಮಹೇ ಮಹಾರಾಜಾಯ ಧೀಮಹಿ ತನ್ನಃ ಸೂರ್ಯಃ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು 108 ಬಾರಿ ಪಠಿಸಿ. ಸೂರ್ಯನಿಗೆ ಜಲಾರ್ಪಣೆ, ಅರ್ಘ್ಯ ನೀಡಿ ಕೆಂಪು ಹೂವಿನ ಪೂಜೆ ಮಾಡಿ. ಸೋಮರಸ ಅಥವಾ ಗುಡಿನ ಮಿಶ್ರಣದಿಂದ ಮಾಡಿದ ತಿಂಡಿಯನ್ನು ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 3. ಇದು ಕಲ್ಪನೆ, ಸಂವಹನ ಮತ್ತು ಕ್ರಿಯಾತ್ಮಕ ಚಟುವಟಿಕೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಯೋಜನೆಗಳಿಗೆ ರೂಪ ನೀಡಲು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮಗೆ ಸಂತೋಷ, ಉತ್ಸಾಹ ಮತ್ತು ಪೌಷ್ಟಿಕತೆಯನ್ನು ತರುತ್ತದೆ. ಹಳದಿ ಬಟ್ಟೆ ಧರಿಸುವುದು ಅಥವಾ ಹಸಿವು ನೀಗಿಸುವ ಹಳದಿ ಆಹಾರ ಸೇವನೆ ಶುಭ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:10 ಈ ಸಮಯದಲ್ಲಿ ಪೂಜೆ, ಹಣಕಾಸು ನಿರ್ಧಾರ ಅಥವಾ ಹೊಸ ಯೋಚನೆಗಳ ಜಾರಿಗೆ ಪ್ರಯತ್ನಿಸುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆ ಮತ್ತು ಬುದ್ಧಿವಂತಿಕೆಯ ಸಮತೋಲನದಿಂದ ದಿನವನ್ನು ಸಾಗಿಸಲು ಪ್ರಯತ್ನಿಸಬೇಕಾಗುತ್ತದೆ. ನಿಮ್ಮ ಅನುಭೂತಿಯ ಪ್ರಬಲತೆ ಇಂದು ನಿರ್ಧಾರಗಳನ್ನು ಪ್ರಭಾವಿತಗೊಳಿಸಬಹುದಾದ್ದರಿಂದ ತಾಳ್ಮೆ ಮತ್ತು ಸ್ಥೈರ್ಯಕ್ಕೆ ಆದ್ಯತೆ ನೀಡುವುದು ಶ್ರೇಷ್ಠ. ಭಾನುವಾರದ ಸೂರ್ಯನ ಶಕ್ತಿಯು ನಿಮಗೆ ಉತ್ಸಾಹವನ್ನು ನೀಡುವುದೊಡನೆ ಕೆಲವೊಮ್ಮೆ ಆತ್ಮಾವಲೋಕನೆಗೂ ಪ್ರೇರಣೆ ನೀಡುತ್ತದೆ. ಇಂದು ಆತ್ಮೀಯ ಸಂಬಂಧಗಳು ಮತ್ತು ಮನಸ್ಸಿನ ಸ್ಥಿತಿಗೆ ಪ್ರಮುಖ ಸ್ಥಾನ. ಯಾವುದೇ ವಿಷಯಗಳಲ್ಲಿಯೂ ತಾತ್ಕಾಲಿಕ ರೋಷದಿಂದ ತೀರ್ಮಾನ ತೆಗೆದುಕೊಳ್ಳುವುದರಿಂದ ತಪ್ಪಬೇಕು. ಮನೆ ಅಥವಾ ಆಫೀಸ್ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಬುದ್ಧಿವಂತಿಕೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಮಧ್ಯಮ ಫಲಕಾರಿಯಾಗಬಹುದು. ಕಾರ್ಯಭಾರ ಸಾಧಾರಣ ಮಟ್ಟದಲ್ಲಿದ್ದು ನಿಮಗೆ ಸ್ಥಿರತೆಯ ಅನುಭವವಾಗಬಹುದು. ಕೆಲವೊಮ್ಮೆ ನಿರೀಕ್ಷಿತ ಮೌಲ್ಯಮಾಪನವಿಲ್ಲದ ಕಾರಣ ನಿರಾಸೆ ಮೂಡಬಹುದು. ಆದರೆ ಈ ಸಮಯದಲ್ಲಿ ಕಠಿಣ ಪರಿಶ್ರಮ ಮುಂದಿನ ಬದಲಾವಣೆಗೆ ನೆಲೆಯಿರುತ್ತದೆ. ಮೀಟಿಂಗ್ಗಳಲ್ಲಿ ಸ್ಪಷ್ಟತೆ ಹಾಗೂ ನೆಪದ ಜವಾಬ್ದಾರಿ ತೆಗೆದುಕೊಳ್ಳುವುದು ಉತ್ತಮ. ತಾಂತ್ರಿಕ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇರುವುದರಿಂದ ತ್ವರಿತ ಪರಿಹಾರಗಳನ್ನು ಹುಡುಕುವುದು ಅಗತ್ಯ. ಕಚೇರಿ ಸಿಬ್ಬಂದಿಗಳೊಂದಿಗೆ ಸಹಕಾರದ ಭಾವನೆ ಇರಲಿ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದಿನ ದಿನ ತಮ್ಮ ಪಠ್ಯ ಅಥವಾ ಅನುಭವದ ಆಧಾರದ ಮೇಲೆ ಹೊಸ ಮಾರ್ಗಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದಕ್ಕೆ ಒಳ್ಳೆಯ ದಿನ. ಉದ್ಯಮಿಗಳಿಗೆ ಗ್ರಾಹಕರೊಂದಿಗೆ ನೇರ ಸಂವಾದ ನಡೆಯಬಹುದು. ಪೂರಕ ಪ್ರತಿಕ್ರಿಯೆ ಲಭ್ಯವಿರಬಹುದು. ಹೊಸ ಯೋಜನೆಗಳಿಗೆ ಇಂದು ಪ್ರಾರಂಭಕ್ಕಿಂತ ವಿಶ್ಲೇಷಣೆ ಮತ್ತು ತಯಾರಿ ಮಾಡುವ ದಿನವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಣತನ ಅಗತ್ಯವಿದೆ. ಖರ್ಚು ಕಡಿತಗೊಳಿಸುವ ಯತ್ನವಿರುವುದು ಉತ್ತಮ. ಕುಟುಂಬದ ಅಗತ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ನಿಮ್ಮ ಮನೆಪಾಠಗಳಲ್ಲಿ ತಕ್ಷಣ ಪರಿಹಾರ ಬೇಕಾದ ಖರ್ಚುಗಳು ಉದಯಿಸಬಹುದು. ಹಳೆಯ ಬಾಕಿ ಹಣ ಪಡೆಯುವ ಯೋಗವಿದೆ. ಹೂಡಿಕೆ ಮಾಡಿದ ಅಸ್ತಿತ್ವದಲ್ಲಿರುವ ಆಸ್ತಿಗಳಿಂದ ಲಾಭದ ಲಕ್ಷಣವಿದೆ, ಆದರೆ ಅವು ತಾತ್ಕಾಲಿಕವಾಗಿರಬಹುದು. ಇಂದು ಸಾಲ ನೀಡುವುದು ಅಥವಾ ಕಿರಾಯಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ. ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಇಂದಿನ ದಿನ ಸಾಧಾರಣವಾಗಿರಬಹುದು. ಹಿರಿಯರ ಸಲಹೆಯಂತೆ ಹಣ ಹೂಡಿಕೆ ಮಾಡುವ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಿಂದ ಹೆಚ್ಚು ಶ್ರಮ ತೆಗೆದುಕೊಳ್ಳಬಾರದು. ಕುತ್ತಿಗೆ, ಬೆನ್ನುಮೂಳೆ ಹಾಗೂ ಜಠರದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಮುಖ್ಯ. ನೀರಿನ ಕೊರತೆ, ಉಷ್ಣತೆಯಿಂದ ತಲೆ ಸುಳಿವು ಅಥವಾ ಮನಸ್ಸು ದುರ್ಬಲವಾಗುವ ಸಾಧ್ಯತೆ ಇದೆ. ಆಹಾರ ಕ್ರಮದಲ್ಲಿಯೇ ಶಿಸ್ತು ಇರಲಿ. ಮಿತಾಹಾರ ಮತ್ತು ನಿದ್ರೆ ಸಮಯ ಪಾಲನೆ ಮಾಡುವುದು ಅಗತ್ಯ. ದೇಹದ ಮೆದುಳು ಮತ್ತು ಮನಸ್ಸಿಗೆ ಶಾಂತಿ ನೀಡುವಂತಹ ಪ್ರಾಣಾಯಾಮ, ಧ್ಯಾನ ಅಥವಾ ಹಸಿರು ಪರಿಸರದಲ್ಲಿ ಕೆಲವು ಕಾಲ ಕಳೆದರೆ ಉತ್ತಮ. ಹೆಚ್ಚು ತೈಲ ಅಥವಾ ಮಸಾಲೆಯ ಆಹಾರದಿಂದ ದೂರವಿರಿ. ಇಂದು ತಂಪಾದ ಆಹಾರಗಳು, ಹಣ್ಣುಗಳು ಲಾಭಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಸಂಬಂಧಗಳು ಇಂದಿನ ದಿನ ನಿಮ್ಮ ಧೈರ್ಯ ಮತ್ತು ಶ್ರದ್ಧೆಯ ತಾಳ್ಮೆ ಪರೀಕ್ಷಿಸುವಂತಿರಬಹುದು. ಪತ್ನಿ ಪತಿಯಾದರೋ, ಮಕ್ಕಳಾದರೋ ಅಥವಾ ಹಿರಿಯರೊಂದಿಗೆ ಕೆಲವು ವಿಚಿತ್ರ ಅಭಿಪ್ರಾಯ ಭಿನ್ನತೆಗಳು ಉದಯಿಸಬಹುದು.
ಆದರೆ ನಿಮ್ಮ ಕಾಳಜಿ ಇರುವ ಧೋರಣೆ ಹಾಗೂ ಸಹಾನುಭೂತಿಯ ಶಬ್ದಗಳು ಈ ಸಂಬಂಧಗಳ ಬಿರುಕುಗಳಿಗೆ ಮರುಜೀವ ನೀಡಬಲ್ಲವು. ಇಂದು ಮನಸ್ಸು ಭಾವೋದ್ರೇಕದಿಂದ ಬದಲಾಗಬಲ್ಲದು, ಆದ್ದರಿಂದ ಪ್ರತಿಕ್ರಿಯೆಗಿಂತ ಸ್ಪಂದನೆ ಮುಖ್ಯ. ಪರಿವಾರದೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಇಂದು ಒಟ್ಟಾಗಿ ತಿನ್ನುವುದು, ಮಾತನಾಡುವುದು ಮತ್ತು ಸುಮ್ಮನೆ ಸಮಯ ಕಳೆಯುವುದು ಮನೆಗೆ ಶಕ್ತಿಯನ್ನು, ಶಾಂತಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರ ನಿಮ್ಮ ಆತ್ಮಶುದ್ಧಿಗೆ ಹಾಗೂ ಮನಸ್ಸಿನ ಪ್ರಬೋಧನೆಗೆ ಶ್ರದ್ಧೆಯಿಂದ ಕಾಲ ಮೀಸಲಿಡಿ. ಸೂರ್ಯನ ಆರಾಧನೆ ಮಾಡುವುದು ಅಥವಾ ಪಿತೃಪೂಜೆ, ಜಪ, ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭಕಾರಕ. ಓಂ ಆಧ್ಯಾತ್ಮಿಕ ತೇಜೋಮಯ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಗೋಧಿ ಅಥವಾ ಅಕ್ಕಿಯನ್ನು ದಾನ ಮಾಡುವುದು ಅಥವಾ ಗೋಸೇವೆ ಮಾಡುವುದು ಈ ದಿನದ ಶನಿಗ್ರಹದ ಅಲ್ಪ ನಕಾರಾತ್ಮಕತೆಗಳ ನಿವಾರಣೆಗೆ ಸಹಾಯಕ. ಸೂರ್ಯನಿಗೆ ಜೇನು ಅಥವಾ ಕೆಂಪು ಹೂವಿನ ಅರ್ಪಣೆ ಮಾಡಿ ಶಕ್ತಿ ಪ್ರಾರ್ಥನೆ ಮಾಡುವುದು ಒಳಿತು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಕಟಕ ರಾಶಿಯ ಭಾವನಾತ್ಮಕ ಜ್ಞಾನ ಮತ್ತು ಧೈರ್ಯದ ಸಂಕೇತ. ಇದು ಇಂದು ತಾಳ್ಮೆಯೊಂದಿಗೆ ತೀರ್ಮಾನ ತೆಗೆದುಕೊಳ್ಳಲು ಸಹಾಯಕ. ಅದೃಷ್ಟದ ಬಣ್ಣ ಬೂದು ನೀಲಿ. ಬೂದು ನೀಲಿ ಬಣ್ಣ ಇಂದು ನಿಮಗೆ ಸ್ಥಿತಪ್ರಜ್ಞೆ, ನಿಶ್ಚಲತೆ ಮತ್ತು ಅಂತರ್ಗತ ಸಮತೋಲನ ನೀಡಬಲ್ಲದು. ಉಡುಪಿನಲ್ಲಿ ಅಥವಾ ಪೂಜೆಯಲ್ಲಿ ಇದರ ಬಳಕೆ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:10. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಶುಭ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ದೈವ ಪೂಜೆ, ಕುಟುಂಬ ಸಭೆ ಅಥವಾ ಹಣಕಾಸು ತೀರ್ಮಾನಗಳಿಗೆ ಈ ಸಮಯ ಅನುಕೂಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆಂತರಿಕ ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ನಿರ್ವಹಿಸಬಲ್ಲ ದಿನವಾಗಿದೆ. ನಿಮ್ಮ ನಿರ್ಧಾರಗಳು ಗಂಭೀರ ಪರಿಣಾಮ ಬೀರಬಹುದಾದವುಗಳಾಗಿವೆ. ನಿಮ್ಮ ಅಭಿವ್ಯಕ್ತಿ ಶಕ್ತಿ ಮತ್ತು ಜನರೆದುರಿನಲ್ಲಿ ನಿಮ್ಮ ಧೈರ್ಯದೊಡನೆ ಮಾತನಾಡುವ ಶೈಲಿ ಇವತ್ತಿನ ದಿನದ ಮಹತ್ತರ ಅಸ್ತ್ರವಾಗಲಿದೆ. ಸಿಂಹರಾಶಿಗೆ ಸೂರ್ಯನ ಆಡಳಿತವಿರುವ ಕಾರಣ ಭಾನುವಾರದ ಪ್ರಭಾವದಿಂದ ನಿಮ್ಮೊಳಗಿನ ಬುದ್ಧಿಮತ್ತೆ, ಜನಸಂಪರ್ಕದ ಸಾಮರ್ಥ್ಯಗಳು ಉತ್ಕೃಷ್ಟವಾಗಿರುತ್ತವೆ. ಕೆಲವು ಅಪೂರ್ಣ ಕಾರ್ಯಗಳಿಗೆ ಇಂದು ಉತ್ತಮ ಮುಕ್ತಾಯ ಸಿಗಬಹುದು. ಆದರೆ ಅಹಂಕಾರ ಅಥವಾ ಹೆಚ್ಚಾಗಿ ತನ್ನ ಬಳಕೆ ಮಾಡಿಕೊಳ್ಳುವ ಸ್ವಭಾವವನ್ನು ನಿಯಂತ್ರಿಸುವ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹಿರಿಯರೊಂದಿಗೆ ತೀರ್ಮಾನಾತ್ಮಕ ಮಾತುಕತೆಗಳಾಗುವ ಸಾಧ್ಯತೆ ಇದೆ. ನಿಮ್ಮ ಯೋಜನೆಗಳು ಅಥವಾ ಪ್ರಸ್ತಾಪಗಳನ್ನು ಸ್ಪಷ್ಟವಾಗಿ ಮಂಡಿಸಿದರೆ ಉತ್ತಮ ಪ್ರತಿಕ್ರಿಯೆ ಸಿಗುವುದು ಖಚಿತ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸುವ ಯೋಗವಿದೆ. ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದವರು ಹೊಸ ತಂತ್ರಜ್ಞಾನ ಅಥವಾ ವ್ಯವಸ್ಥೆಯ ಪರಿಚಯದ ಸಂದರ್ಭದಲ್ಲಿ ಉತ್ತಮ ರೀತಿಯ ಉಪಾದಾನ ನೀಡಬಲ್ಲರು. ಶೈಕ್ಷಣಿಕ ಕ್ಷೇತ್ರದವರಿಗೂ ಇಂದು ಉಪನ್ಯಾಸ ಅಥವಾ ಪ್ರಸ್ತುತಿ ಮಾಡುವ ಸಂದರ್ಭ ಇರುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಇಮೇಲ್, ಸಂದರ್ಶನ ಅಥವಾ ಹೊಸ ಸಂಪರ್ಕಗಳಿಂದ ಶುಭ ಸುದ್ದಿಯ ಸಾಧ್ಯತೆ ಇದೆ. ಆದರೆ ಬದಲಾಗುವ ಸ್ಥಿತಿಗೆ ನೀವು ಪೂರ್ಣವಾಗಿ ಸಿದ್ಧರಿರಬೇಕು. ಉದ್ಯಮಿಗಳಿಗೆ ಹೊಸ ವ್ಯವಹಾರ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಆದರೆ ಎಲ್ಲ ದಾಖಲೆಗಳು ಹಾಗೂ ಒಪ್ಪಂದಗಳನ್ನು ಸರಿಯಾಗಿ ಪರಿಶೀಲಿಸಿ ಮಾತ್ರ ಒಪ್ಪಿಕೊಳ್ಳುವುದು ಉತ್ತಮ. ಸಾಲದ ಅಥವಾ ಬಂಡವಾಳದ ವಿಷಯದಲ್ಲಿ ಹೆಚ್ಚು ಜಾಣತನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಜವಾಬ್ದಾರಿತ್ವ ಹಾಗೂ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕಾದ ದಿನ. ಕೆಲವು ಹಣಕಾಸು ಉತ್ಸಾಹಗಳು ಇದ್ದರೂ ನಿಮ್ಮ ಲೆಕ್ಕಪತ್ರಗಳು ಸಮತೋಲನದಲ್ಲಿ ಇರುತ್ತವೆ. ಆದಾಯ ಖರ್ಚು ಎಣಿಕೆಯಲ್ಲೊಂದು ನಿಖರತೆ ಅಗತ್ಯ. ಹಳೆಯ ಸಾಲ ತೀರಿಸುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಕೆಲವು ಕಾನೂನು ಸಂಬಂಧಿತ ಹಣಕಾಸು ವ್ಯವಹಾರಗಳ ಬಗ್ಗೆ ಸ್ಪಷ್ಟತೆ ಇಂದು ಸಿಗುವುದು. ಹೂಡಿಕೆ ಮಾಡುವ ಇಚ್ಛೆಯಿದ್ದರೆ ನಿರ್ದಿಷ್ಟ ಜಾಗ್ರತೆ ವಹಿಸಿ. ಬ್ಯಾಂಕ್ ಲೆಕ್ಕಪತ್ರಗಳಲ್ಲಿ ಇಂದು ಶಿಫಾರಸು ಮಾಡಿದ ಬದಲಾವಣೆಗಳು ಲಾಭದಾಯಕವಾಗಬಹುದು. ಆದರೆ ಯಾವುದೇ ಖರ್ಚು ಕೈಗೊಳ್ಳುವ ಮೊದಲು ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಸಾಮಾನ್ಯ ಆರೋಗ್ಯ ಸಾಧಾರಣ ಮಟ್ಟದಲ್ಲೇ ಇರುತ್ತದೆ. ಆದರೂ ತಲೆನೋವು, ದೃಷ್ಟಿ ತೊಂದರೆ ಅಥವಾ ರಕ್ತದೊತ್ತಡದ ಸಮಸ್ಯೆಗಳಿರುವವರಿಗೆ ವಿಶೇಷ ಎಚ್ಚರಿಕೆ ಅಗತ್ಯ. ಸುಸ್ತು ಅಥವಾ ಒತ್ತಡದಿಂದ ತಕ್ಷಣ ವಿಶ್ರಾಂತಿ ಪಡೆಯುವುದು ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಸಮಯ ತಂಗುವುದು ತಪ್ಪಿಸಿ. ಆರೋಗ್ಯದ ದಿಕ್ಕಿನಲ್ಲಿ ನೀರಿನ ಸೇವನೆ, ಹಸಿರು ತರಕಾರಿಗಳ ಸೇವನೆ ಹಾಗೂ ಪ್ರಾಣಾಯಾಮದಿಂದ ಉತ್ತಮ ಫಲ ಸಿಗಬಹುದು. ಸೂರ್ಯನ ಆರಾಧನೆಯೊಂದಿಗೆ ಕೆಲವರು ಶಕ್ತಿಯ ಪುನರ್ಸ್ಥಾಪನೆ ಹೊಂದಬಹುದು. ಸಣ್ಣ ಸೊರಗಾಟಗಳು ಅಥವಾ ಜ್ವರದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ದೊರೆಯುತ್ತದೆ. ನಿಮ್ಮ ಅಭಿಪ್ರಾಯಗಳು ಮತ್ತು ನಿರ್ಧಾರಗಳು ಎತ್ತರದ ಭಾವನೆಗಳಿಂದ ಕೂಡಿರಬಹುದು. ಪತ್ನಿ ಪತಿಗಳೊಂದಿಗೆ ದಿನದ ಅಲ್ಪ ಭಿನ್ನಾಭಿಪ್ರಾಯಗಳು ಉಂಟಾದರೂ
ಪ್ರೀತಿ ಮತ್ತು ಮನಸ್ಸು ಹಾಕಿದ ಮಾತುಕತೆ ಮೂಲಕ ಸರಿ ಮಾಡಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಹಾಗೂ ಹಿರಿಯರ ಸೇವೆ ಮಾಡುವ ಸಂದರ್ಭಗಳು ಲಭಿಸುತ್ತವೆ. ಬಂಧು ಬಳಗದವರೊಂದಿಗೆ ದೂರವಾಣಿ ಸಂಭಾಷಣೆಯ ಮೂಲಕ ಸಂಬಂಧ ಬೆಸೆದುಕೊಳ್ಳಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ವಿಶ್ರಾಂತಿಯ ಸಮಯ ಕಳೆದರೆ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಅಪರಿಚಿತ ವ್ಯಕ್ತಿಗಳೊಡನೆ ಅತಿಯಾದ ನಿಕಟತೆ ಸಾಧಿಸುವ ಮೊದಲು ಸೂಕ್ತ ಮಿತಿಯ ವಿಚಾರಣೆ ಅಗತ್ಯ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಧ್ಯಾನ, ಜಪ, ಪಠಣ ಇವುಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಸೂರ್ಯನ ಆರಾಧನೆಗೆ ಅರ್ಘ್ಯ ನೀಡುವುದು, ದೇವಾಲಯಕ್ಕೆ ಹೋಗುವುದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡುವುದು ದಿನದ ಶ್ರೇಷ್ಠ ಫಲವನ್ನು ತರಬಲ್ಲದು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಸೂರ್ಯನಿಗೆ ಜಾವೆ, ಕೆಂಪು ಹೂವು ಅಥವಾ ಕೆಂಪು ಬಟ್ಟೆ ಅರ್ಪಿಸುವುದು ಶುಭ. ಪಿತೃಗಳಿಗೆ ಪುಣ್ಯಕರ್ಮ ಮಾಡುವುದು ಸಂತೋಷ ಮತ್ತು ಸಮೃದ್ಧಿಗೆ ಕಾರಣವಾಗಬಹುದು. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಶಕ್ತಿಯ, ನಾಯಕತ್ವದ ಮತ್ತು ಆತ್ಮವಿಶ್ವಾಸದ ಸಂಕೇತ. ನಿಮ್ಮ ನಿರ್ಧಾರಗಳು ಈ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಧೈರ್ಯದಿಂದ ಕಾರ್ಯ ಮಾಡಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಧೈರ್ಯ, ಶಕ್ತಿ ಮತ್ತು ಉತ್ಸಾಹವನ್ನು ವ್ಯಕ್ತಪಡಿಸುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಪೂಜೆಯಲ್ಲಿ ಬಳಸುವುದು ಶುಭಕಾರಕ. ಶುಭ ಸಮಯ ಬೆಳಗ್ಗೆ 10:45 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಮಹತ್ವದ ಚಟುವಟಿಕೆಗಳು, ವ್ಯಾಪಾರ ನಿರ್ಧಾರಗಳು ಅಥವಾ ಆರಾಧನೆ ಫಲಕಾರಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಚೈತನ್ಯ ಶ್ರೇಷ್ಠ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಕಾರ್ಯಕ್ಷಮತೆ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಸಂಯಮದ ಮೂಲಕ ದಿನವನ್ನು ಮುನ್ನಡೆಸುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ನಿಮ್ಮ ಶಿಸ್ತುಬದ್ಧವಾದ ಮನೋಭಾವ ಹಾಗೂ ಗಮನದ ಬಿಕ್ಕಟ್ಟು ಈ ದಿನದ ಕೆಲಸಗಳಲ್ಲಿ ನಿಮಗೆ ಸ್ಪಷ್ಟತೆಯನ್ನು ತರುತ್ತದೆ. ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ದಿನ ಕೆಲವು ಚಿಂತನೆಗಳು ತೀವ್ರಗೊಳ್ಳಬಹುದು, ಆದರೆ ನೀವು ಅವುಗಳನ್ನು ಸಮರ್ಥವಾಗಿ ನಿಯಂತ್ರಿಸಬಲ್ಲಿರಿ. ಹೊಸ ಯೋಜನೆಗಳ ಬಗ್ಗೆ ಯೋಚನೆಗಳು, ಬರವಣಿಗೆ, ಯೋಜನಾ ಪ್ರಸ್ತಾಪದ ಚಟುವಟಿಕೆಗಳು ಶುರುವಾಗಬಹುದು. ನಿಮ್ಮ ಶ್ರದ್ಧೆ ಮತ್ತು ಸತ್ಯನಿಷ್ಠೆ ಇವತ್ತನ್ನು ಸಾರ್ಥಕವಾಗಿಸಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸ್ಮಾರ್ಟ್ ವರ್ಕ್ ಮತ್ತು ಪಟ್ಟಿ ಮಾಡಿಕೊಂಡ ಪ್ಲಾನ್ನಂತೆ ನಡೆಯುವುದು ಅತ್ಯಂತ ಲಾಭದಾಯಕ. ನಿಮಗೆ ಇಂದು ಮೇಲಧಿಕಾರಿಗಳಿಂದ ಪುನರ್ ಪರಿಶೀಲನೆ ಅಥವಾ ಪ್ರಾಜೆಕ್ಟ್ ವಿಶ್ಲೇಷಣೆಗೆ ಆಮಂತ್ರಣ ಸಿಗಬಹುದು. ನಿಮ್ಮ ವಿವೇಕ ಹಾಗೂ ಕಾರ್ಯಶುದ್ಧತೆ ಇವರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಕಾಪಾಡುವುದು ಪ್ರಮುಖ. ಕೆಲವರು ನಿಮ್ಮ ಮೇಲ್ವಿಚಾರಣೆಯುಳ್ಳ ತಂಡದ ನಿರ್ವಹಣೆಗೆ ನೇಮಕವಾಗಬಹುದು. ಬದಲಾಗುತ್ತಿರುವ ವ್ಯಾಪಾರದ ಗತಿಯನ್ನು ಗಮನಿಸಿ ತಕ್ಕಂತೆ ಪ್ರಣಾಳಿಕೆ ರೂಪಿಸಬೇಕು. ಉದ್ಯಮಿಗಳಿಗೆ ಇಂದು ಗ್ರಾಹಕರ ಮೌಲ್ಯಮಾಪನ, ಸೇವೆಗಳ ಗುಣಮಟ್ಟ ಪರಿಶೀಲನೆ ಹಾಗೂ ಬಿಲ್ಲಿಂಗ್ ಅಥವಾ ಲೆಕ್ಕಪತ್ರಗಳ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಹೊಸ ವ್ಯವಹಾರ ರಚನೆಗಳು ಮುಂದಿನ ದಿನಗಳಲ್ಲಿ ಸಾಧನೆ ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಸುಧಾರಿತ ಯೋಜನೆಯ ಅಗತ್ಯವಿದೆ. ಈ ದಿನ ಯಾವುದೇ ವೆಚ್ಚಕ್ಕೂ ಮುನ್ನ ತೀರ್ಮಾನ ಮಾಡಿ ಹಿನ್ನೆಲೆಯ ಪರಿಶೀಲನೆ ಮಾಡುವುದು ಮುಖ್ಯ. ಕೆಲವರಿಗೆ ಹಿಂದಿನ ಬಾಕಿ ಹಣ ಹಿಂದಿರುಗುವ ಯೋಗವಿದೆ. ಕಾಮರ್ಷಿಯಲ್ ಹೂಡಿಕೆಗಳ ಅಥವಾ ಖಾಸಗಿ ಸಾಲದ ಸಂಭಾಷಣೆಗಳು ಇಂದು ಸಾಧ್ಯ, ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದು ವಿಳಂಬ ಮಾಡಿ. ಹಣಕಾಸಿನಲ್ಲಿ ಪಾರದರ್ಶಕತೆ ಕಾಪಾಡಿ, ಇದು ನಿಮ್ಮನ್ನು ಅನಾವಶ್ಯಕ ಒತ್ತಡದಿಂದ ತಪ್ಪಿಸುತ್ತದೆ. ಆರ್ಥಿಕ ತಜ್ಞರ ಸಲಹೆ ಪಡೆದು ಯೋಜನೆ ರೂಪಿಸುವುದು ಉತ್ತಮ. ಕುಟುಂಬದ ಸದಸ್ಯರ ಖರ್ಚುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯ. ಖರೀದಿಯಲ್ಲಿ ತಾತ್ಕಾಲಿಕ ನಿರ್ಬಂಧವು ಭವಿಷ್ಯದ ಲಾಭಕ್ಕಾಗಿ ಸಹಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮ ಹಾಗೂ ಮಾನಸಿಕ ಒತ್ತಡ ಎರಡೂ ಇದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಜಠರದ ಸಮಸ್ಯೆಗಳು, ಅಲರ್ಜಿ ಅಥವಾ ದೇಹದಲ್ಲಿ ಉರಿಯೂತದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳಿ. ಜಠರದ ಜೀರ್ಣಕ್ರಿಯೆಗೆ ಇಂದು ಪ್ರಮುಖವಾಗಿರುವ ದಿನ. ಆಹಾರ ನಿಯಮ ಪಾಲನೆ, ಕಾಲಮಿತಿಯೊಂದಿಗೆ ಹಸಿವಿನ ಪ್ರಕಾರ ತಿಂದು ಅತಿಯಾದ ತೈಲಭರಿತ ಅಥವಾ ಬಿಸಿ ಆಹಾರವನ್ನೇ ತಕ್ಕಮಟ್ಟಿಗೆ ಕಡಿಮೆ ಮಾಡುವುದು ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯದಿರುವುದು ಮತ್ತು ತಂಪಾದ ವಾತಾವರಣದಲ್ಲಿ ವಿಶ್ರಾಂತಿ ಪಡೆಯುವುದು ದೇಹಕ್ಕೆ ಉತ್ತಮ. ಸ್ನಾನ ನಂತರ ನೇವರಿಸುವ ಎಣ್ಣೆ, ಮಸಾಜ್ ಹಾಗೂ ಹಸಿವಿಲ್ಲದ ತಿನ್ನುವ ಕ್ರಿಯೆ ತಪ್ಪಿಸುವ ನಿಯಮ ಪಾಲನೆಯು ಶಕ್ತಿಯನ್ನು ಉಳಿಸಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸಂಬಂಧಗಳು ಶಾಂತಿಯುತವಾಗಿ ಸಾಗಬಹುದು, ಆದರೆ ನಿಮ್ಮ ಮಾತುಗಳಿಂದ ಭಾವನೆಗಳಿಗೆ ಧಕ್ಕೆಯಾಗದಂತೆ ಎಚ್ಚರಿಕೆ ಅಗತ್ಯವಿದೆ. ಪತಿ ಪತ್ನಿಯೊಂದಿಗೆ ಅಥವಾ ಪೋಷಕರೊಂದಿಗೆ ಕೆಲವು ಗಂಭೀರ ವಿಚಾರಗಳಲ್ಲಿ ಚರ್ಚೆಯ ಯೋಗವಿದೆ. ಇದನ್ನು ಸಹನೆಯಿಂದ ಎದುರಿಸುವುದು ಉತ್ತಮ.
ಮಕ್ಕಳ ಅಭ್ಯಾಸ, ಶಿಕ್ಷಣ ಅಥವಾ ಆರೈಕೆಯ ವಿಷಯದಲ್ಲಿ ನಿಮಗೆ ಗಮನ ಹರಿಸಬೇಕಾಗಬಹುದು. ನಿಮ್ಮ ಸುದೀರ್ಘ ಅನುಭವ ಅಥವಾ ಸಂಯಮಿತ ಪ್ರತಿಕ್ರಿಯೆಯಿಂದ ಸಮಸ್ಯೆಗಳನ್ನು ಸರಳವಾಗಿ ಬಗೆಹರಿಸಬಹುದು. ವಿವಾಹಿತರ ಪಾಲಿಗೆ ಈ ದಿನ ಸಂಗಾತಿಯೊಂದಿಗೆ ಜೀವನದ ಕೆಲ ಭವಿಷ್ಯದ ಯೋಜನೆಗಳನ್ನು ಸಂವಾದಿಸುವ ಶುಭ ಸಂದರ್ಭ. ಸಹಕಾರ, ಪ್ರೀತಿ, ಸಮ್ಮಿಲನ ಇವು ನಿಮಗೆ ಹೆಚ್ಚು ಸಮೃದ್ಧ ಸಂಬಂಧವನ್ನು ಕಟ್ಟಿಕೊಡುತ್ತವೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಶಕ್ತಿ ಮನಸ್ಸಿನಲ್ಲಿ ಉಜ್ವಲತೆ ಮತ್ತು ಚೈತನ್ಯವನ್ನು ಮೂಡಿಸಬಹುದು. ಆದಿತ್ಯ ಆರಾಧನೆಯಿಂದ ಧೈರ್ಯ, ದೃಢತೆ ಮತ್ತು ಆರೋಗ್ಯದಲ್ಲಿ ಶ್ರೇಷ್ಠತೆ ಪಡೆಯಬಹುದು. ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ತಾಜಾ ನೀರನ್ನು ಸೂರ್ಯನಿಗೆ ಅರ್ಪಿಸಿ. ಕೆಂಪು ಬಟ್ಟೆ ಅಥವಾ ಅರಿಶಿನ ಕುಮಕುಮವನ್ನು ಸೂರ್ಯ ಪೂಜೆಯಲ್ಲಿ ಬಳಸಿ. ಈ ದಿನ ದಾನ ಮಾಡುವ ಯೋಗ ಖಂಡಿತ ಲಾಭಕಾರಿಯಾಗಬಹುದು. ಹಿರಿಯರಿಗೆ ಆರೈಕೆ ಮಾಡುವ ಅಥವಾ ಬಡವರಿಗೆ ಆಹಾರ ದಾನ ಮಾಡುವ ಶ್ರೇಷ್ಠ ದಿನ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನವೀನತೆ, ಬುದ್ಧಿಮತ್ತೆ ಮತ್ತು ಚುಟುಕು ನಿರ್ಧಾರಗಳ ಸಂಕೇತ. ಇಂದು ಈ ಸಂಖ್ಯೆಯು ನಿಮ್ಮ ಗೆಲುವಿನ ದಾರಿ ಓಪಾಗಿಸಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಸ್ಥಿತಪ್ರಜ್ಞೆ, ಸಮತೋಲಿತ ಚಿಂತನೆ ಮತ್ತು ಮನೋಶಾಂತಿಯುಂಟು ಮಾಡುತ್ತದೆ. ಹಸಿರು ಬಟ್ಟೆ ಧರಿಸುವುದು ಅಥವಾ ಹಸಿರು ಸಸ್ಯಗಳನ್ನು ಆರಾಧನೆಗೆ ಬಳಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:50. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸಲು ತಯಾರಾಗಿರುತ್ತದೆ. ದೇವತಾ ಪೂಜೆ, ನವೀನ ಯೋಜನೆಗಳ ಪ್ರಾರಂಭ ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನದ ಮನೋಭಾವದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿರುವ ದಿನ. ನಿಮ್ಮ ಪ್ರಜ್ಞೆ ಮತ್ತು ವಿವೇಕವನ್ನು ಇಂದಿನ ನಿರ್ಧಾರಗಳಲ್ಲಿ ಜೋಡಿಸಿದರೆ ಉತ್ತಮ ಫಲಿತಾಂಶಗಳ ಸಾಧ್ಯತೆ ಇದೆ. ಅಲ್ಪ ಮಟ್ಟಿನ ಮನೋಸ್ಥಿತಿ ಬದಲಾವಣೆಗಳಿರುವ ದಿನವಾದರೂ ನಿಮ್ಮ ಚತುಷ್ಪಾದಿ ಯುಕ್ತಿಯುತವಾದ ನಡೆ ಇಂದಿನ ಸವಾಲುಗಳನ್ನು ಸರಾಗವಾಗಿ ಮುಕ್ತಾಯಿಸಲು ನೆರವಾಗುತ್ತದೆ. ಇಂದು ಭಾನುವಾರದ ಸೂರ್ಯನ ಪ್ರಭಾವ ನಿಮ್ಮ ಆಂತರಿಕ ಚೈತನ್ಯವನ್ನು ಹೆಚ್ಚಿಸುತ್ತಿದೆ. ಭಾವನಾತ್ಮಕವಾಗಿ ಹೆಚ್ಚು ನಿಖರವಾದ ವಿವೇಚನೆಯಿಂದ ಕಾರ್ಯ ಮಾಡುವ ಅಗತ್ಯವಿದೆ. ಕೆಲವೊಂದು ವಿಷಯಗಳಲ್ಲಿ ತೀರ್ಮಾನವನ್ನು ಮುಂದೂಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಲಾ ರಾಶಿಯವರು ಇಂದು ಮಧ್ಯಮ ಸ್ಥಿತಿಯನ್ನು ಎದುರಿಸಬಹುದಾದ ದಿನ. ನಿರೀಕ್ಷಿತ ಪ್ರಗತಿ ಸಾಧ್ಯವಾಗದಿದ್ದರೂ ನಿಮ್ಮ ಪರಿಶ್ರಮದ ಪ್ರಭಾವದಿಂದ ಸಹೋದ್ಯೋಗಿಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ. ವರದಿ, ಪ್ರಸ್ತುತಿಗಳು ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಖರತೆ ಅಗತ್ಯ. ಕೆಲವರಿಗೆ ಸ್ಥಾನಮಾನದಲ್ಲಿ ಸ್ವಲ್ಪ ಬದಲಾವಣೆ ಅಥವಾ ಹೊಸ ಹೊಣೆಗಾರಿಕೆಯ ನಿರೀಕ್ಷೆ ಸಾಧ್ಯ. ಇಂದು ಹಿರಿಯರೊಂದಿಗೆ ಸ್ಪಷ್ಟ ಸಂವಾದಕ್ಕೆ ಅವಕಾಶ ದೊರೆಯಬಹುದು. ಮಿತವಚನ ಹಾಗೂ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಸ್ವತಂತ್ರ ಉದ್ಯೋಗಗಳಲ್ಲಿ ಇರುವವರು ಹೊಸ ಕ್ಲೈಂಟ್ಗಳ ಸಂಪರ್ಕ ಪಡೆಯಬಹುದು. ಉದ್ಯಮಿಗಳಿಗೆ ದಿನಾಂತ್ಯದ ಲೆಕ್ಕಪತ್ರ, ಹಣದ ವಹಿವಾಟು ಅಥವಾ ಸಾಲದ ಬಾಕಿಗಳ ಬಗ್ಗೆ ಪೂರಕ ಪ್ರಗತಿಯುಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಜಾಣ್ಮೆ ಹಾಗೂ ಶಿಸ್ತಿನ ನಡೆ ಅಗತ್ಯವಿದೆ. ಖರ್ಚುಗಳಲ್ಲಿ ನಿಯಂತ್ರಣ ಕಾಪಾಡುವ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಆರೋಗ್ಯ, ಕುಟುಂಬ ಅಥವಾ ಅತಿಥಿ ಸಂಭ್ರಮಕ್ಕೆ ಸಂಬಂಧಿತವಾಗಿರಬಹುದು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ನಿರೀಕ್ಷೆ ಇದೆ. ಆದರೆ ಈ ಹಣವನ್ನು ಪುನಃ ಹೂಡಿಕೆಗೆ ಬಳಸುವುದು ತಾತ್ಕಾಲಿಕವಾಗಿ ವಿಳಂಬ ಮಾಡುವುದು ಒಳಿತು. ಇಷ್ಟು ದಿನಗಳಲ್ಲಿ ನಿರ್ಮಿತ ಆದಾಯ ಮೂಲಗಳನ್ನು ಮರುಪರಿಶೀಲಿಸುವುದು ಲಾಭಕಾರಿ. ಹಣದ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಸ್ಪಷ್ಟ ಸಂವಾದ ನಡೆಸುವುದು ಶ್ರೇಷ್ಠ. ಬಂಡವಾಳ ಹೂಡಿಕೆಗೆ ತೀರ್ಮಾನ ಕೈಗೊಳ್ಳುವುದಾದರೆ ಹಿರಿಯರ ಸಲಹೆ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಿಂದ ಮುಂದಾಗುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸೌಮ್ಯ ದೌರ್ಬಲ್ಯ ಅಥವಾ ನಿದ್ರಾಭಂಗ ಕಾಣಬಹುದು. ಬಿಸಿಲಿನಲ್ಲಿ ತಂಗುವುದು ಕಡಿಮೆ ಮಾಡುವುದು, ದೇಹದ ಶಕ್ತಿ ಸ್ಥಿತಿಯನ್ನು ಕಾಪಾಡುವುದು ಮುಖ್ಯ. ಕಣ್ಣುಗಳ ತೀವ್ರತೆ, ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳೆಂದು ಕಾಣಿಸಬಹುದಾದ ಸೂಚನೆಗಳಿವೆ. ಸಮತೋಲನದ ಆಹಾರ ಹಾಗೂ ಸಮಯಕ್ಕೆ ವಿಶ್ರಾಂತಿ ನೀಡುವುದು ಇಂದಿನ ಮುಖ್ಯ ನುಡಿಮುತ್ತು. ಪ್ರಾಣಾಯಾಮ, ನಡಿಗೆ ಅಥವಾ ನೈಸರ್ಗಿಕ ವಾತಾವರಣದಲ್ಲಿ ಕಾಲ ಕಳೆಯುವುದು ಉತ್ತಮ. ಹೆಚ್ಚಾಗಿ ಗಾತ್ರದ ಮೆಷಿನ್ಸ್ ಅಥವಾ ಸಾಧನಗಳ ಬಳಕೆ ಮಾಡುತ್ತಿರುವವರು ಎಚ್ಚರಿಕೆಯಿಂದಿರಬೇಕು. ಆರೋಗ್ಯದಲ್ಲಿ ಶಕ್ತಿ ಪುನರ್ಸ್ಥಾಪನೆಗಾಗಿ ಹಸಿವಿಲ್ಲದೆ ತಿನ್ನುವುದು, ಅತಿಯಾದ ಕ್ಯಾಫೈನ್ ಸೇವನೆ ತಪ್ಪಿಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿಯುತ ಪರಿಸರ ನಿರ್ಮಾಣವಾಗಲು ನೀವು ಪ್ರಮುಖ ಪಾತ್ರ ವಹಿಸಬೇಕು. ಪತ್ನಿ, ಪತಿ ಅಥವಾ ತಂದೆ ತಾಯಿಯೊಂದಿಗೆ ಸಂಭಾಷಣೆಯಲ್ಲಿ ಶ್ರದ್ಧೆ ಹಾಗೂ ಗೌರವ ಕಾಪಾಡುವುದು ಮುಖ್ಯ. ಸಂಬಂಧದಲ್ಲಿ ಅಲ್ಪ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ವ್ಯವಹಾರ ಮಾಡುವ ಶೈಲಿ ಬದಲಾವಣೆ ತರುತ್ತದೆ. ವಿವಾಹಿತರಿಗಿದು
ಬಂಧನವನ್ನು ಪುನಶ್ಚೇತನಗೊಳಿಸಬಲ್ಲ ದಿನ. ಒಂದು ಸಣ್ಣ ಪ್ರಯಾಣ ಅಥವಾ ತಾಯ್ನಾಡಿಗೆ ಭೇಟಿ ಅಥವಾ ಮನೆಯ ಒಳಚರಂಡಿ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ. ಮಕ್ಕಳಿಗೆ ಪಾಠದ ಜೊತೆ ಸಹಜವಾಗಿ ಸಮಯ ಮೀಸಲಿಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದ ಹಿನ್ನೆಲೆಯಲ್ಲಿ ಧ್ಯಾನ, ಪ್ರಾರ್ಥನೆ, ಪಾರಾಯಣ ಇವುಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ದೇವರ ಅಂದಾಜು ಪೂಜೆ ಅಥವಾ ತೀರ್ಥಯಾತ್ರೆಯ ಯೋಚನೆ ದಿನಾಂತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ತರಬಹುದು. ಓಂ ಸವಿತಾ ಸುಶ್ರಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ತಾಂಬೂಲ ದಾನ ಅಥವಾ ಕೆಂಪು ಹೂಗಳಿಂದ ಪೂಜೆ ಮಾಡುವುದು ಶುಭಕಾರಕ. ವೃದ್ಧಾತ್ಮಕರು ಅಥವಾ ಹಿರಿಯರ ಆರಾಧನೆ ಮಾಡುವುದು ನಿಮ್ಮ ಮನಸ್ಸಿಗೆ ಬೆಳಕು ತರಬಲ್ಲದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಕಲೆ, ಭಾವನೆಗಳ ಸಂಕೇತ. ಇದು ನಿಮ್ಮ ವೈಯಕ್ತಿಕ ಶ್ರೇಯಸ್ಸಿಗೆ ಸಹಾಯ ಮಾಡಬಲ್ಲದು. ದಿನದ ದಿಕ್ಕನ್ನು ನಿರ್ಧರಿಸುವಲ್ಲಿ ಇದು ಪೂರಕವಾಗಬಹುದು. ಅದೃಷ್ಟದ ಬಣ್ಣ ಲೈಟ್ ಪಿಂಕ್. ಲೈಟ್ ಪಿಂಕ್ ಬಣ್ಣ ನಿಮ್ಮಲ್ಲಿ ನೆಮ್ಮದಿ, ಸ್ಪಷ್ಟತೆ ಮತ್ತು ಪ್ರೀತಿಯ ಗುಣಗಳನ್ನು ಬೆಳೆಸಬಲ್ಲದು. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಪ್ರಾರ್ಥನೆ ವೇಳೆ ಉಪಯೋಗಿಸುವುದು ಲಾಭದಾಯಕ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30 ಈ ಸಮಯದಲ್ಲಿ ಶುಭ ಕಾರ್ಯಗಳು, ನಿರ್ಧಾರಗಳು ಅಥವಾ ವಹಿವಾಟುಗಳು ಯಶಸ್ವಿಯಾಗುವ ಯೋಗವಿದೆ. ಮನಸ್ಸಿನಲ್ಲಿ ಉತ್ಸಾಹದ ಉತ್ಕೃಷ್ಟ ಸ್ಥಿತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತೀವ್ರತೆ, ಸ್ಪಷ್ಟ ದೃಷ್ಟಿಕೋನ ಹಾಗೂ ಅಂತಃಪ್ರಜ್ಞೆಯಿಂದ ದಿನವನ್ನು ಕಳೆಯುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮೊಳಗಿನ ಅನುಮಾನಗಳು ಅಸ್ತಿತ್ವಕ್ಕೆ ಬರಬಹುದಾದ ದಿನವಿದು. ಆದರೆ ಯೋಗ್ಯ ವಿಶ್ಲೇಷಣೆಯೊಂದಿಗೆ ಈ ಸಂದೇಹಗಳು ಉತ್ತರವಾಗಿ ಬದಲಾಯಿಸಬಹುದು. ನಿಮ್ಮ ಸ್ವಭಾವದ ತೀವ್ರತೆ ಹಾಗೂ ನಿಗದಿತ ಉದ್ದೇಶಗಳು ಯಶಸ್ಸಿಗೆ ದಾರಿ ತೋರಬಹುದು. ಭಾನುವಾರದ ಸೂರ್ಯನ ಪ್ರಭಾವದಿಂದ ಮನಸ್ಸು ಬದಲಾವಣೆಗೆ ಸಿದ್ಧವಾಗಿರುವುದು ಕಂಡುಬರಬಹುದು. ಕೆಲವು ಮಂದಿ ಆತ್ಮಪರಿಶೀಲನೆ, ಗಂಭೀರವಾದ ಚಿಂತನೆ ಅಥವಾ ವ್ಯಕ್ತಿತ್ವದ ಬದಲಾವಣೆಯ ಯತ್ನದಲ್ಲಿ ಇತರರಿಗಿಂತ ವಿಭಿನ್ನವಾಗಿ ವರ್ತಿಸಬಹುದು. ಇದು ಭಾವೋದ್ವೇಗದ ದಿನವೂ ಆಗಬಹುದು. ಆದ್ದರಿಂದ ನಿಗದಿತ ಧ್ಯೇಯ ಮತ್ತು ಶಿಸ್ತಿನಿಂದ ಕೆಲಸ ಮಾಡುವ ಅಭ್ಯಾಸ ಅನುಸರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವು ಅಸ್ಪಷ್ಟತೆಗಳು ಅಥವಾ ಗೊಂದಲದ ಸೂಚನೆಗಳು ದೊರಕಬಹುದು. ಅಧಿಕೃತ ವಿಷಯಗಳಲ್ಲಿ ಕಾನೂನುಬದ್ಧತೆ ಅಥವಾ ನೈತಿಕ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ನೀಡುವುದು ಅಗತ್ಯ. ಸಹೋದ್ಯೋಗಿಗಳ ನಡುವೆ ಮಾತಿನ ವ್ಯತ್ಯಾಸ ಸಂಭವಿಸಬಹುದು. ಶಾಂತವಾಗಿ ಸ್ಪಷ್ಟೀಕರಣ ನೀಡುವುದು ಉತ್ತಮ. ಕೆಲವರು ಕಚೇರಿಯಲ್ಲಿ ಬದಲಾವಣೆಯ ಸೂಚನೆ, ಸ್ಥಳಾಂತರ ಅಥವಾ ಹೊಸ ಕಾರ್ಯದ ಉತ್ತರದಾಯಕತೆಯನ್ನು ಎದುರಿಸಬೇಕಾಗಬಹುದು. ಇದನ್ನು ಒಳ್ಳೆಯ ಅವಕಾಶವಾಗಿ ಪರಿಗಣಿಸಿದರೆ ಪ್ರಗತಿಗೆ ನುಡಿದ್ವಾರವಾಗಬಹುದು. ವೃತ್ತಿ ಬದಲಿ ಯೋಚಿಸುವವರು ಇಂದು ಉತ್ತಮ ಮಾಹಿತಿಯನ್ನು, ಕೆಲವು ಸಂದರ್ಶನ ಕರೆಗಳನ್ನು ನಿರೀಕ್ಷಿಸಬಹುದು. ಆದರೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ಸಮಗ್ರ ಪೂರ್ವ ಸಿದ್ಧತೆ ಮುಖ್ಯ. ಉದ್ಯಮಿಗಳಲ್ಲಿ ಇಂದು ಸಾಲದ ಹೂಡಿಕೆಗಳ ಪರಿಶೀಲನೆ, ಷೇರುಪಟಿಯಲ್ಲಿ ಮಿತ ಹೂಡಿಕೆ ಅಥವಾ ಒಡಂಬಡಿಕೆಗಳ ವಿಚಾರ ಚರ್ಚೆಗಳಾಗಬಹುದು. ಹೊಸ ಪಾಲುದಾರಿಕೆಗೂ ಮುನ್ನ ಎಲ್ಲ ದೃಷ್ಟಿಕೋನಗಳಿಂದ ಪರಿಶೀಲನೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಷ್ಠೆ ಹಾಗೂ ವಿವರಗಳ ಮೇಲೆ ಗಮನ ನೀಡಬೇಕಾದ ದಿನವಿದು. ಕೆಲವು ಹಳೆಯ ಬಾಕಿ ಹಣಗಳ ಸಂಗ್ರಹಕ್ಕೆ ಸಹಾಯವಾಗುವ ಸಾಧ್ಯತೆ ಇದ್ದರೂ ಒಂದು ಭಾಗದಲ್ಲಿ ಅನಿರೀಕ್ಷಿತ ವೆಚ್ಚದ ನಿರ್ವಹಣೆ ಕಷ್ಟದಾಯಕವಾಗಬಹುದು. ಕಟು ಸಂವಾದಗಳಿಂದ ದೂರವಿದ್ದು ನಿಮ್ಮ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಸ್ವತಃ ಗಮನ ಹರಿಸುವುದು ಅತ್ಯಂತ ಶ್ರೇಷ್ಠ. ಹಳೆಯ ಸಾಲಗಳ ಬಗ್ಗೆ ಪಾವತಿಗೆ ಯೋಜನೆ ರೂಪಿಸುವುದು ಶುಭ. ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ತಾತ್ಕಾಲಿಕ ವಿರಾಮವು ಉತ್ತಮ. ಪಾತ್ರದಲ್ಲಿದ್ದ ಲಾಭದಾಯಕ ವ್ಯವಹಾರಗಳು ಕೇವಲ ಧೈರ್ಯವಂತಿಕೆಗೆ ಮಾತ್ರವಲ್ಲ, ಪರಿಶೀಲನೆಗೂ ಒಳಪಡುವ ಅಗತ್ಯವಿದೆ. ಹಿರಿಯರ ಸಲಹೆಯೊಂದಿಗೆ ವ್ಯವಹಾರ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರ ಹಾಗೂ ಮನಸ್ಸಿನ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಇಂದಿನ ಅತಿ ಮುಖ್ಯ ಕಾರ್ಯ. ದೇಹದಲ್ಲಿ ಶಕ್ತಿಯ ಕಡಿಮೆ ಅಥವಾ ತಕ್ಷಣದ ಹೃದಯಗತಿಯ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಎಚ್ಚರದಿಂದಿರಲಿ. ಆಹಾರ ನಿಯಮಿತವಾಗಿರಲಿ. ಜಂಕ್ ಫುಡ್ ಅಥವಾ ತೀವ್ರ ಉಪ್ಪು, ಉರಿ ಮತ್ತು ಉಪ್ಪಿನಾಂಶಗಳನ್ನು ದೂರವಿಡಿ. ನಿಮ್ಮ ತೀವ್ರ ಭಾವನೆಗಳು ದೇಹದ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಧ್ಯಾನ, ಪ್ರಾಣಾಯಾಮಗಳು ಅತ್ಯಂತ ಉಪಯುಕ್ತ. ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ವಿಶ್ರಾಂತಿ, ಕೆಲಸ, ಆಹಾರ, ಧ್ಯಾನ ಈ 4 ಸಮತೋಲನದಿಂದ ಹಂಚಿಕೊಳ್ಳಿ. ಔಷಧೀಯ ಎಣ್ಣೆ, ಮಸಾಜ್ ಅಥವಾ ಹಾಲಿನೊಂದಿಗೆ ಹಾಲಸಿನ ಬಿಳಿ ಕಷಾಯ ಉಪಯೋಗಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಕುಟುಂಬದಲ್ಲಿ ಇಂದು ಚರ್ಚೆಗಳ ಸಮಯ. ಕೆಲವು ಮಹತ್ವದ ವಿಷಯಗಳು, ಮಕ್ಕಳ ಶಿಕ್ಷಣ, ಆಸ್ತಿ ಅಥವಾ ಸಂಬಂಧಿತ ವಿಷಯಗಳಲ್ಲಿ ತೀರ್ಮಾನವಿರುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮಾತುಗಳಿಂದ ಬೇರೆಯವರ ಮನಸ್ಸು ಪೀಡಿತವಾಗದಂತೆ ಗಮನವಿರಲಿ. ವಿವಾಹಿತರಿಗೆ ಸಂಗಾತಿಯೊಂದಿಗಿನ ನಿಖರವಾದ ಸಂವಾದ ಅಗತ್ಯ. ಇಂದು ಅನುಮಾನ ಅಥವಾ ತಪ್ಪು ಅರ್ಥಗಳ ಮೂಲಕ ದ್ವಂದ್ವಗಳ ಸಾಧ್ಯತೆ ಇದೆ. ಆದರೆ ನಿಮ್ಮ ಮೃದು ಭಾಷೆ ಹಾಗೂ ಸ್ಪಷ್ಟತೆ ಇವು ಎಲ್ಲದರ ಶಮನವಾಗಬಲ್ಲದು. ಮಕ್ಕಳಿಗೆ ಉತ್ತಮ ಸಮಯ ನೀಡಿ. ಹಿರಿಯರ ಆಶೀರ್ವಾದ ಹಾಗೂ ಕೌಟುಂಬಿಕ ಕೃತಜ್ಞತೆಗಳು ಮನಸ್ಸಿಗೆ ನೆಮ್ಮದಿಯುತವಾಗಬಲ್ಲವು. ಸಂಬಂಧಗಳನ್ನು ಗಟ್ಟಿಗೊಳಿಸಲು ದೇವಮಂದಿರಕ್ಕೆ ಹೋಗುವುದು ಅಥವಾ ತೀರ್ಥಯಾತ್ರೆ ಯೋಜನೆ ಮಾಡುವ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನವಾದ್ದರಿಂದ ಸೂರ್ಯನ ಆರಾಧನೆ, ವಿಶೇಷವಾಗಿ ಚಕ್ರಶಕ್ತಿ ಮತ್ತು ಮನಃಶಕ್ತಿ ಮೇಳಿಸುವ ನಿತ್ಯದ ಆಚರಣೆಗಳು ಅಗತ್ಯ. ನಿಮ್ಮ ರಾಶಿಯ ಮೇಲಿರುವ ಸೂರ್ಯನ ಸ್ತರವು ಗಂಭೀರ ವಿಚಾರ ಚಿಂತನಕ್ಕೆ ಸಹಾಯ ಮಾಡುತ್ತದೆ. ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ಚ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನೋ ಭಾಸ್ಕರಃ ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಲಾಲಿಪಟದ ಪುಷ್ಪ ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಲಾಲಿ ಬಟ್ಟೆ ಧರಿಸಿ ದೇವಪೂಜೆಯಲ್ಲಿ ಭಾಗವಹಿಸುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ತೀವ್ರ ಶಕ್ತಿಯ ಸಂಕೇತ. ಅದು ಅಂತಃಪ್ರಜ್ಞೆ, ಚೈತನ್ಯ ಮತ್ತು ಅಂತಿಮ ಶ್ರದ್ಧೆಯ ಪ್ರತೀಕ. ಇಂದಿನ ದಿನದ ನಿರ್ಧಾರಗಳಲ್ಲಿ ಈ ಶಕ್ತಿಯನ್ನು ಬಳಸಿ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಇದು ಶಕ್ತಿಯ, ಆಂತರಿಕ ಬದಲಾವಣೆಯ ಮತ್ತು ಸ್ಥೈರ್ಯದ ಬಣ್ಣ. ಗಾಢ ಕೆಂಪು ಬಟ್ಟೆ, ಪುಷ್ಪ ಅಥವಾ ಹಸ್ತಲಿಖಿತ ಪತ್ರ ಬಳಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಹೆಚ್ಚು ಇರುತ್ತದೆ. ಪ್ರಮುಖ ನಿರ್ಧಾರಗಳು, ಪ್ರಾರ್ಥನೆ ಅಥವಾ ಹಣಕಾಸು ನಿರ್ಧಾರಗಳು ಈ ಸಮಯದಲ್ಲಿ ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಒಳಗಿನ ತಾತ್ವಿಕ ಚಿಂತನೆ, ಹೊಸತನದ ಪರಿಕಲ್ಪನೆ ಹಾಗೂ ಆತ್ಮವಿಶ್ವಾಸದ ಮೂಲಕ ದಿನವನ್ನು ಸಕಾರಾತ್ಮಕವಾಗಿ ಕಳೆಯುವ ಯೋಗವಿದೆ. ಭಾನುವಾರದ ಶಕ್ತಿಯಿಂದ ನಿಮ್ಮ ಶ್ರದ್ಧೆ, ನೈತಿಕತೆ ಹಾಗೂ ದಿಟ್ಟ ನಿರ್ಧಾರಗಳು ಮುನ್ನಡೆಸಬಲ್ಲವು. ಹಳೆಯ ವಿಷಯಗಳನ್ನು ಬಿಟ್ಟು ಹೊಸ ಪ್ರಯತ್ನಗಳಿಗೆ ಮುಂದಾಗಬಹುದಾದ ದಿನವಿದು. ಶಿಕ್ಷಣ, ವಿದೇಶ ಸಂಪರ್ಕ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಕಾಣಬಹುದು. ಇಂದಿನ ಚಿಂತನೆಯಲ್ಲಿ ಗಂಭೀರತೆ ಮತ್ತು ಆಳವಿರುವುದು ವಿಶೇಷ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಧೈರ್ಯ ಹಾಗೂ ವಿವೇಚನೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ಪರಿಹಾರಧಾರಿತ ಅಭಿಪ್ರಾಯಗಳಿಂದ ಗಮನ ಸೆಳೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮೀಟಿಂಗ್ಗಳು ಅಥವಾ ಪ್ರಸ್ತಾವನೆಗಳ ಸಮಯವಿದು. ನಿಮ್ಮ ಮಾತು ಹಾಗೂ ಮನೋಭಾವ ಸಹೋದ್ಯೋಗಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಹೊಸ ತರಬೇತಿ, ಸಂಶೋಧನಾ ಕೆಲಸ ಅಥವಾ ಅಧ್ಯಯನದ ಆರಂಭಕ್ಕೆ ಇಂದಿನ ದಿನ ಅತ್ಯಂತ ಪೂರಕ. ಮೇಲಧಿಕಾರಿಗಳಿಂದ ಉತ್ತಮ ಸೂಚನೆಗಳು ದೊರೆಯಬಹುದು. ಕೆಲವರಿಗಂತೂ ಷರತ್ತುಬದ್ಧವಾಗಿ ಕೆಲಸದ ಸ್ಥಳ ಬದಲಾವಣೆಯ ಸೂಚನೆ ಸಿಗಬಹುದಾದ ಯೋಗವಿದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಹೊಸ ಸಂದರ್ಶನಗಳು ಅಥವಾ ಅಂತರಂಗ ಸಂಪರ್ಕಗಳ ಮೂಲಕ ಅವಕಾಶಗಳ ದೊರೆಯುವ ಸಾಧ್ಯತೆ ಇದೆ. ಆದರೆ ನಿಮಗೆ ತಾಂತ್ರಿಕ ಹಾಗೂ ಭಾಷಾ ಕೌಶಲ್ಯಗಳ ಕಸರತ್ತು ಅಗತ್ಯ. ಉದ್ಯಮಿಗಳಿಗೆ ವಿದೇಶಿ ವ್ಯವಹಾರ, ಆನ್ಲೈನ್ ವ್ಯಾಪಾರ ಅಥವಾ ಇಂಟರ್ನೆಟ್ ಆಧಾರಿತ ವ್ಯವಸ್ಥೆಗಳಲ್ಲಿ ಪ್ರಗತಿ ಸಾಧನೆಯ ಸಮಯ. ಹೊಸ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಮಗೆ ನಿರೀಕ್ಷಿತ ನಿರ್ವಹಣೆಯ ಅಗತ್ಯವಿದೆ. ಯಾವುದೇ ಹೊಸ ಖರೀದಿಗಳಿಗೆ ಮುಂದಾಗುವ ಮೊದಲು ಪೂರ್ಣ ಪರಿಶೀಲನೆ ನಡೆಸುವುದು ಉತ್ತಮ. ಹಿಂದಿನ ಬಂಡವಾಳ ಹೂಡಿಕೆಗಳಿಂದ ಲಾಭದ ಸೂಚನೆ ಕಂಡುಬರುವ ಸಂಭವವಿದೆ. ವಿದೇಶಿಯ ಹಣ ಬರುವ ಸಾಧ್ಯತೆ ಅಥವಾ ಹಣಕಾಸು ಸಂಬಂಧಿತ ಕಾಗದ ಪತ್ರಗಳ ನಿರ್ವಹಣೆಯ ಅಗತ್ಯ. ಬ್ಯಾಂಕ್ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಇತರರ ಸಲಹೆಗೆ ಮುಕ್ತವಾಗಿರಿ, ಆದರೆ ಅಂತಿಮ ನಿರ್ಧಾರ ತಾವುಲೇ ತೆಗೆದುಕೊಳ್ಳಿ. ಸಾಲ ಅಥವಾ ಹಣ ಸಾಲ ನೀಡುವುದು, ತೆಗೆದುಕೊಳ್ಳುವುದು ಇಂದು ತಡೆಯಬೇಕು. ಕುಟುಂಬದ ಅವಶ್ಯಕತೆಗಳಿಗಾಗಿ ಹೊರಚಿಲುವು ಇದ್ದರೂ ಅದು ನಿಯಂತ್ರಣದಲ್ಲಿ ಇರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ದೀರ್ಘ ಪ್ರಯಾಣ, ಅಲ್ಪ ನಿದ್ರೆ ಅಥವಾ ಭೋಜನ ಕಾಲಮಿತಿಯ ತಪ್ಪುಗಳಿಂದ ದಣಿವಿನ ಅನುಭವವಾಗಬಹುದು. ಸಣ್ಣ ದೇಹಾಸಕ್ತಿಗಳು ಉಂಟಾಗಬಹುದು. ನಿಯಮಿತ ಆಹಾರ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ. ಗರ್ಭಿಣಿಯರು ಅಥವಾ ಹಿರಿಯರಿಗಾಗಿ ಇಂದಿನ ದಿನ ಹೆಚ್ಚು ವಿಶ್ರಾಂತಿಯ ಅಗತ್ಯವಿದೆ. ಪಿತ್ತದ ತೊಂದರೆ, ಅಜೀರ್ಣ ಅಥವಾ ಒತ್ತಡದಿಂದ ತಲೆನೋವುಗಳ ಶಂಕೆ ಇದೆ. ಬೆಳಗಿನ ಜಾವ ಹಸಿರು, ತಾಜಾ ಹಣ್ಣುಗಳು ಅಥವಾ ಸಾತ್ವಿಕ ಆಹಾರ ಸೇವನೆ ಆರೋಗ್ಯದಲ್ಲಿ ಸುಧಾರಣೆ ತರುತ್ತದೆ.
ಧ್ಯಾನ, ಜಪ ಅಥವಾ ಪ್ರಾಣಾಯಾಮದಿಂದ ಮನಸ್ಸಿನಲ್ಲಿ ನೆಮ್ಮದಿ ಸಾಧಿಸಬಹುದು. ನೀರು ಹೆಚ್ಚು ಸೇವಿಸಿ, ನಿರ್ಜಲೀಕರಣ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಷಯದಲ್ಲಿ ಇಂದು ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದಾದ ಯೋಗವಿದೆ. ಮನೆಯಲ್ಲಿ ಕೆಲವು ಸಣ್ಣ ಸಮಾರಂಭಗಳು, ವೃತ್ತಿಪರ ವ್ಯಕ್ತಿಗಳ ಭೇಟಿಗಳು ಅಥವಾ ಬಂಧುಗಳ ಆಗಮನದ ಯೋಗವಿದೆ. ಪತ್ನಿ ಪತಿಯೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬದ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅವರ ಶಿಕ್ಷಣ ಅಥವಾ ಉನ್ನತ ಅಭಿಲಾಷೆಗಳ ಬಗ್ಗೆ ಮಾತನಾಡುವ ಅವಕಾಶ ಸಿಗುತ್ತದೆ. ಇಂದು ನಿಕಟ ಸಂಬಂಧಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾದರೂ ಶಾಂತವಾಗಿ ಮಾತುಕತೆಯಿಂದ ಬಗೆಹರಿಸಬಹುದಾಗಿದೆ. ಮನೆಯ ಹಿರಿಯರ ಸಲಹೆ ಹಾಗೂ ಆಶೀರ್ವಾದದಿಂದ ಸಂಬಂಧಗಳಲ್ಲಿ ಬಲವರ್ಧನೆ ಸಾಧ್ಯ. ವೀಕ್ಷಕರೇ, ನೀವು ಇಂದು ಭಾನುವಾರದ ಶಕ್ತಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅನುಕೂಲ. ದೇವದರ್ಶನ, ವೇದ ಪಾರಾಯಣ ಅಥವಾ ಸೂರ್ಯಾರಾಧನೆಯ ಮೂಲಕ ಪಾಪ ವಿಮೋಚನೆ ಸಾಧ್ಯ. ನಿಮ್ಮ ಮನಸ್ಸಿಗೆ ಆಳವಾದ ಶಾಂತಿ ತರಲು ಧ್ಯಾನ ಅತ್ಯಂತ ಉಪಯುಕ್ತ. ಓಂ ಧನುರ್ಧರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಸೂರ್ಯನಿಗೆ ಜಲಾರ್ಪಣೆ ಮಾಡುವುದು, ಸೌರ ಮಾಲಿಕಾ ಪಠಣ ಅಥವಾ ಗಾಯತ್ರಿ ಜಪದಿಂದ ಆತ್ಮವಿಶ್ವಾಸ ಬಲಪಡಿಸುತ್ತದೆ. ಹಿರಿಯರಾದ ಪಿತೃಗಳಿಗೆ ಜಲತರ್ಪಣ ಅಥವಾ ದಾನ ಮಾಡುವುದರಿಂದ ಪುಣ್ಯಯೋಗ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೆಳವಣಿಗೆಯ, ಗತಿಯ ಮತ್ತು ನಿರ್ಣಯಗಳ ಸಂಕೇತ. ನಿಮ್ಮ ಶಕ್ತಿ ಈ ಸಂಖ್ಯೆಯಿಂದ ಇಂದು ಹೆಚ್ಚಾಗಬಹುದು. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಶಕ್ತಿಯ ಉರಿಮಳೆ ಮತ್ತು ಜ್ಞಾನೋದಯವನ್ನು ಉಂಟು ಮಾಡುತ್ತದೆ. ಕೇಸರಿ ಬಟ್ಟೆ ಅಥವಾ ಪಟದಲ್ಲಿ ಧಾರ್ಮಿಕ ಕಾರ್ಯ ಶುಭ. ಶುಭ ಸಮಯ ಬೆಳಗ್ಗೆ 10 ರಿಂದ 11:30 ಈ ಸಮಯದಲ್ಲಿ ಪೂಜೆ, ಶಿಕ್ಷಣ ಅಥವಾ ವಿದೇಶ ಸಂಬಂಧಿತ ಕೆಲಸಗಳಿಗೆ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಗಂಭೀರತೆ, ಧೈರ್ಯ ಮತ್ತು ತಾಳ್ಮೆಯಿಂದ ದಿನವನ್ನು ನಡೆಸಬೇಕಾಗುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಇರುವ ಪ್ರಾಮಾಣಿಕ ನಿಲುವು ಇವತ್ತು ಯಶಸ್ಸಿಗೆ ಪೂರಕವಾಗಲಿದೆ. ನಿಮ್ಮೊಳಗಿನ ಶ್ರದ್ಧೆ, ಶಿಸ್ತು ಮತ್ತು ಶ್ರದ್ಧಾವಂತಿಕೆ ಇವತ್ತು ಮುನ್ನಡೆಗೆ ಸಹಕಾರಿಯಾಗುತ್ತವೆ. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಆಂತರಿಕ ಬುದ್ಧಿಮತ್ತೆ ಬೆಳಗುತ್ತದೆ. ನಿಶ್ಚಿತ ಗುರಿಗಳತ್ತ ದಿಟ್ಟ ಹೆಜ್ಜೆ ಇಡಬೇಕಾದ ದಿನವಿದು. ತಾಳ್ಮೆ ಮತ್ತು ಸಮತೋಲನ ಇವತ್ತು ಬಹುಮುಖ್ಯ. ಹಳೆಯ ಮಿತ್ತಲಿನ ಸಮಸ್ಯೆಗಳನ್ನು ಬಗೆಹರಿಸಲು ಸಮಯ ಸೂಕ್ತವಾಗಿದೆ. ಇಂದು ಮನಸ್ಸು ಕೆಲವೊಮ್ಮೆ ಯಾಕೆಂದೋ ಕ್ಷೀಣವಾಗಬಹುದು, ಆದರೆ ಧ್ಯಾನ ಅಥವಾ ಆತ್ಮವಿಶ್ಲೇಷಣೆಯಿಂದ ಪುನಃ ಸ್ಫೂರ್ತಿಯು ಮೂಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ನಿಷ್ಠೆ ಹಾಗೂ ಹೊಣೆಗಾರಿಕೆಯ ಭಾವನೆ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ಕೆಲವು ಮಂದಿ ಬದಲಾವಣೆ ಅಥವಾ ವರ್ಗಾವಣೆಯ ಕುರಿತು ಸೂಚನೆ ಪಡೆಯಬಹುದು. ಪೀಠೋಪಕರಣ, ಲೆಕ್ಕಪತ್ರ ಅಥವಾ ಯೋಜನಾ ಪರಿಶೀಲನೆಗಳಂತೆ ನಿರೂಪಣಾ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ. ದೀರ್ಘಕಾಲದ ಯೋಜನೆಗಳು ಇಂದು ಚರ್ಚೆಗೆ ಬರುವ ಯೋಗವಿದೆ. ಉಪಾಧ್ಯಾಯರು, ಸಂಶೋಧಕರು ಅಥವಾ ಆಡಳಿತದಲ್ಲಿ ಇರುವವರಿಗೆ ವಿಶಿಷ್ಟವಾದ ಅವಕಾಶಗಳು ಬರುತ್ತವೆ. ಕೆಲಸದಲ್ಲಿ ತಡೆಗಳಾಗಬಹುದು, ಆದರೆ ತಾಳ್ಮೆಯಿಂದ ಸಾಗಿದರೆ ಲಾಭ ಒದಗಲಿದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಅರ್ಜಿ ಸಲ್ಲಿಕೆ ಅಥವಾ ಸಂಪರ್ಕ ಸಾಧನೆ ಯೋಗವಿದೆ, ಆದರೆ ಉತ್ತರ ವಿಳಂಬವಾಗಬಹುದು. ನೀವು ತೋರಿಸುವ ಶಿಸ್ತಿನಿಂದ ನಿಮ್ಮ ಒಲವು ಹೆಚ್ಚುತ್ತದೆ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಹಳೆಯ ಬಾಕಿಗಳನ್ನು ಸಂಗ್ರಹಿಸುವ ಕೆಲಸಕ್ಕೆ ಹೆಚ್ಚು ಸಮಯ ಹೋಗುವ ಸಂಭವವಿದೆ. ಹೊಸ ವ್ಯವಹಾರ ಪ್ರಸ್ತಾವನೆಗಳನ್ನು ಇಂದು ತಕ್ಷಣ ಸ್ವೀಕರಿಸದೆ ಮುನ್ನೆಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ ಹಾಗೂ ವಿಶ್ಲೇಷಣೆಯ ಅಗತ್ಯವಿದೆ. ಇತ್ತೀಚೆಗೆ ಮಾಡಿದ ಕೆಲವು ಖರ್ಚುಗಳು ಇಂದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ದಿನಚರಿಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳು ಸಿಗಬಹುದು, ಆದರೆ ಇಂದು ಹೊಸ ಬಂಡವಾಳ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಸಾಲ, ಭದ್ರತೆ ಅಥವಾ ಗುತ್ತಿಗೆ ಸಂಬಂಧಿತ ವ್ಯವಹಾರಗಳು ಸ್ಪಷ್ಟತೆಗೆ ಬರುವವರೆಗೆ ಕಾಯುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಿ. ಖರೀದಿ ನಿರ್ಧಾರಗಳಲ್ಲಿ ತಾತ್ಕಾಲಿಕ ತಡೆಯನ್ನು ಅನುಸರಿಸಿ. ಲಾಭಕ್ಕಿಂತ ಭದ್ರತೆ ಮುಖ್ಯವಾದ ದಿನವಿದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ವಿಶೇಷವಾಗಿ ಬೆನ್ನು, ಕತ್ತೆ ಅಥವಾ ಕಾಲು ಸಂಬಂಧಿತ ತೊಂದರೆ ಇರುವವರಿಗೆ ವಿಶ್ರಾಂತಿ ಅಗತ್ಯ. ಆಪ್ತ ವೈದ್ಯರ ಸಲಹೆಯೊಂದಿಗೆ ಚಿಕಿತ್ಸೆ ತೆಗೆದುಕೊಳ್ಳುವುದು ಉತ್ತಮ. ತಿಂಡಿ ಸಮಯಕ್ಕೆ ತಿನ್ನುವುದು ಮತ್ತು ನೀರಿನ ಸೇವನೆ ಶಿಸ್ತಿನಿಂದ ಮಾಡುವುದು ಬಹುಮುಖ್ಯ. ಭಾನುವಾರದ ಬಿಸಿಲು ದೇಹವನ್ನು ಬೇಸಿಗೆಯಾಗಿಸಬಲ್ಲದು, ಆದ್ದರಿಂದ ತಂಪಾದ ಸ್ಥಳಗಳಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ. ಹಸಿವಿಲ್ಲದಿದ್ದರೂ ತಿನ್ನುವುದು ತಪ್ಪಿಸಿ.
ಜ್ಯೂಸ್ಗಳು, ಹಣ್ಣುಗಳು, ಸೌಖ್ಯಕರ ಆಹಾರಗಳ ಸೇವನೆ ದೇಹಕ್ಕೆ ಶಕ್ತಿಯ ಪುನರ್ಸ್ಥಾಪನೆ ತರಬಲ್ಲದು. ಶನಿದೋಷ ಅಥವಾ ಮನಸ್ಸಿನ ಒತ್ತಡವಿದ್ದರೆ ಧ್ಯಾನ, ಜಪ ಅಥವಾ ಸ್ನಾನ ಕ್ರಮ ಅನುಸರಿಸಿ. ಮಿತ ಶರೀರ ಶ್ರಮ ಮತ್ತು ತಂಪಾದ ನೀರಿನಿಂದ ಸ್ನಾನ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿರ್ಣಾಯಕ ಮಾತುಕತೆಗಳು ನಡೆಯಬಹುದು. ವಿಶೇಷವಾಗಿ ಹಿರಿಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಆರ್ಥಿಕ ವಿಷಯ, ಮಕ್ಕಳ ಶಿಕ್ಷಣ ಅಥವಾ ಮನೆ ಸಂಬಂಧಿತ ಚರ್ಚೆಗಳು ಉಂಟಾಗಬಹುದು. ತಾಳ್ಮೆಯಿಂದ ಮಾತನಾಡುವುದು ಮತ್ತು ಎಡವಟ್ಟಿಲ್ಲದ ಶ್ರದ್ಧೆ ತೋರುವುದು ಸಹಕಾರ ತರಬಲ್ಲದು. ವಿವಾಹಿತರಾಗಿ ಗಂಭೀರವಾದ ನಿರ್ಧಾರಗಳ ಮೊದಲು ಪರಸ್ಪರ ಅಭಿಪ್ರಾಯ ಕೇಳಿಕೊಳ್ಳಿ, ಏಕೆಂದರೆ ಇಂದು ಚಿಕ್ಕ ಚಿಕ್ಕ ಮಾತುಗಳು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ದಾರಿದೀಪನ ನೀಡುವುದು, ಹಿರಿಯರಿಗೆ ಸಹಾಯ ಮಾಡುವುದು, ಕುಟುಂಬಸ್ಥರೊಂದಿಗೆ ಶಾಂತಿಯುತ ಸಂಭಾಷಣೆ ಇವು ಇಂದು ಧನ್ಯತೆಯ ಅನುಭವ ನೀಡಬಲ್ಲವು. ಅನಾವಶ್ಯಕ ಮೂರನೇ ವ್ಯಕ್ತಿಯ ಸಲಹೆಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಮನಸ್ಸಿನಲ್ಲಿ ಬೆಳಕು ತರಲು ಬಹುಮುಖ್ಯ. ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ದೈವಿಕ ನಂಬಿಕೆ ಬೆಳೆಸಲು ಇವತ್ತು ಉತ್ತಮ ದಿನ. ಓಂ ಗೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸೂರ್ಯನಿಗೆ ಅರ್ಘ್ಯ ನೀಡಿ, ಕೆಂಪು ಹೂಗಳಿಂದ ಪೂಜೆ ಮಾಡಿ. ಬೆಳಗ್ಗೆ 10:00ಗಿಂತ ಮುಂಚೆ ಸೂರ್ಯನ ದರ್ಶನ ಮಾಡಿ. ಸಾವಯವ ಅನ್ನ, ನೈಸರ್ಗಿಕ ಆಹಾರ ವಸ್ತುಗಳನ್ನು ದಾನ ಮಾಡುವುದು ಶುಭ. ಪೂಜೆಯಲ್ಲಿ ತುಳಸಿ, ಅಕ್ಷತೆ, ಗೋಡಾಮಿಳೆ ಇತ್ಯಾದಿಗಳ ಬಳಕೆ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿವಾರದ ಶನಿಗ್ರಹನ ಶಕ್ತಿ ಪ್ರತೀಕ. ಆದರೆ ಭಾನುವಾರದ ಸೂರ್ಯನ ದಯೆಯಿಂದ ಈ ಸಂಖ್ಯೆಯ ಶಕ್ತಿಯನ್ನು ಸಮತೋಲನಕ್ಕೆ ತರಬಹುದು. ಶ್ರಮ ಮತ್ತು ಶಿಸ್ತಿನಿಂದ ಈ ಸಂಖ್ಯೆಯ ಪ್ರಯೋಜನ ಪಡೆಯಬಹುದು. ಅದೃಷ್ಟದ ಬಣ್ಣ ಕಪ್ಪು ಮತ್ತು ಕೆಂಪು. ಕಪ್ಪು ಬಣ್ಣ ಶಿಸ್ತನ್ನು ಸೂಚಿಸುತ್ತೆ, ಕೆಂಪು ಬಣ್ಣ ಧೈರ್ಯವನ್ನು. ಇವೆರಡನ್ನು ಸಮತೋಲನದಲ್ಲಿ ಉಪಯೋಗಿಸಿ. ಬಟ್ಟೆಯಲ್ಲಿ ಅಥವಾ ಹೂವಿನಲ್ಲಿ ಇದರ ಬಳಕೆ ಲಾಭಕಾರಿ. ಶುಭ ಸಮಯ ಬೆಳಗ್ಗೆ 10:00ರಿಂದ ಮಧ್ಯಾಹ್ನ 12:00. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ಧಾರ ಅಥವಾ ಕುಟುಂಬ ಚರ್ಚೆ ಯಶಸ್ವಿಯಾಗುತ್ತದೆ. ದೇವಮಂದಿರ ಅಥವಾ ಧ್ಯಾನ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಸ್ವತಂತ್ರ ಚಿಂತನೆ, ಪ್ರಾಯೋಗಿಕ ದೃಷ್ಟಿಕೋನ ಹಾಗೂ ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಗಂಭೀರ ಚಿಂತನೆಯಲ್ಲಿ ತೊಡಗಿಕೊಳ್ಳುವ ದಿನವಾಗಿದೆ. ಈ ರಾಶಿಯವರಲ್ಲಿ ಸಹಜವಾಗಿ ಇರುವ ನವೀನತೆಯ ಪ್ರಜ್ಞೆ ಇಂದು ಇನ್ನಷ್ಟು ಉಜ್ವಲವಾಗಿ ಕಾಣಿಸಿಕೊಳ್ಳುತ್ತದೆ. ತಮ್ಮದೇ ಆದ ಪ್ರಕಾರ ಹಾಗೂ ತರ್ಕಬದ್ಧ ಕ್ರಮದಲ್ಲಿ ಕೆಲಸ ಮಾಡುವ ಇಚ್ಛೆ ಇರುತ್ತದೆ. ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಧರ್ಮ, ಶ್ರದ್ಧೆ, ಉನ್ನತ ಚಿಂತನೆಗಳಿಗೆ ಒಲವು ಹೆಚ್ಚಾಗಬಹುದು. ಕೆಲವರು ತಮ್ಮ ಜೀವನದ ಗುರಿಗಳತ್ತ ಪ್ರಾಮಾಣಿಕ ದೃಷ್ಟಿಯೊಂದಿಗೆ ಗಮನ ಹರಿಸುತ್ತಾರೆ. ಸಮಾಜ ಸೇವೆ ಅಥವಾ ಸಮೂಹ ಹಿತದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಹೊಸ ಚಿಂತನಾ ಶಕ್ತಿಯ ಪರಿಚಯವಾಗುವ ದಿನವಿದು. ನೀವು ಪರಿಗಣಿಸುತ್ತಿದ್ದ ಯಾವುದೋ ಯೋಜನೆಯ ಬಗ್ಗೆ ಮಹತ್ವದ ಬೆಳವಣಿಗೆ ಸಂಭವಿಸಬಹುದು. ಸಂಶೋಧನೆ, ಅಭ್ಯಾಸ ಅಥವಾ ವಿಶ್ಲೇಷಣಾ ಕೆಲಸಗಳಲ್ಲಿ ನಿಮಗೆ ಶ್ಲಾಘನೆ ಸಿಗಬಹುದು. ಮೇಲಧಿಕಾರಿಗಳಿಂದ ಕೆಲಸದ ವರದಿ ಅಥವಾ ಪ್ರಸ್ತಾಪಗಳ ಬಗ್ಗೆ ಸ್ಪಷ್ಟ ಸ್ಪಂದನೆ ದೊರೆಯಬಹುದು. ಟೀಮ್ ಮೇಲೆ ನೇತೃತ್ವ ವಹಿಸುವ ಜವಾಬ್ದಾರಿ ಸಿಗಬಹುದಾದ ದಿನವಿದು. ಸಹೋದ್ಯೋಗಿಗಳೊಂದಿಗೆ ಸುದೀರ್ಘ ಚರ್ಚೆಗಳು ನಡೆಯಬಹುದು. ಇವು ಪ್ರಗತಿಗೆ ದಾರಿ ನೀಡಬಹುದು. ಆದರೆ ತರ್ಕದಲ್ಲಿ ಅತಿಯಾದದ್ದನ್ನು ತೋರಿಸದಿರುವುದು ಉತ್ತಮ. ವೃತ್ತಿ ಬದಲಿಗಾಗಿ ಯೋಚಿಸುತ್ತಿರುವವರಿಗೆ ಈ ದಿನ ವ್ಯವಹಾರಿಕವಾಗಿ ನಿರ್ಧಾರ ತೆಗೆದುಕೊಳ್ಳಲು ಉತ್ತಮ ಯೋಗ. ಉದ್ಯಮಿಗಳು ಹೊಸ ಸೇವೆಗಳ ಪರಿಚಯ ಅಥವಾ ನವೀನ ಮಾರ್ಗಗಳನ್ನು ಅನ್ವೇಷಿಸಲು ಇಚ್ಛಿಸುವ ದಿನವಿದು. ತಂತ್ರಜ್ಞಾನ ಸಂಬಂಧಿತ ಬದಲಾವಣೆಗಳು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿರೀಕ್ಷಿತ ಲಾಭವಿಲ್ಲದಿದ್ದರೂ ಔಚಿತ್ಯಪೂರ್ಣ ನಡೆ ನಿಮಗೆ ಭವಿಷ್ಯದಲ್ಲಿ ನಿಶ್ಚಿತ ಲಾಭ ತರುವಂತಾಗಿದೆ. ಹಳೆಯ ಸಾಲ ಅಥವಾ ಬಾಕಿಯ ಮೇಲಿನ ಒತ್ತಡ ಇಳಿಯುವ ಸೂಚನೆ ಇದೆ. ಆದರೆ ಖರ್ಚಿನಲ್ಲಿ ನಿಯಂತ್ರಣವಿಲ್ಲದಿರಬಹುದು. ವಿಶೇಷವಾಗಿ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ ಅಥವಾ ಭವಿಷ್ಯದ ಯೋಜನೆಗಳ ಹೆಸರು ಹೇಳಿ. ನಿಮ್ಮ ಖಾಸಗಿ ಆಸ್ತಿ ಅಥವಾ ಹೂಡಿಕೆ ಸಂಬಂಧಿತ ದಾಖಲೆಗಳ ಪರಿಶೀಲನೆಗೆ ಇಂದು ಸೂಕ್ತ ದಿನ. ಬಂಧು ಮಿತ್ರರಿಂದ ಹಣಕಾಸು ಸಹಾಯದ ನಿರೀಕ್ಷೆ ಇರಬಹುದು. ಆದರೆ ಲೆಕ್ಕಪತ್ರಗಳ ನಿಖರತೆ ಮೇಲೆ ಒತ್ತು ನೀಡಬೇಕು. ಹೆಚ್ಚು ಲಾಭದ ಆಶಯದಲ್ಲಿ ಹೂಡಿಕೆಗೆ ಹೋಗಬಾರದು. ಹೆಚ್ಚಿನ ಜವಾಬ್ದಾರಿಯ ಹಣಕಾಸು ನಿರ್ವಹಣೆ ಈ ದಿನದ ಆದ್ಯತೆ ಆಗಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಕೆಲವೊಂದು ಮಿತಿಮೀರಿದ ಬುದ್ಧಿಜೀವಿತೆ ಅಥವಾ ಹೆಚ್ಚು ಆಲೋಚನೆಗಳಿಂದ ಮಾನಸಿಕವಾಗಿ ನಿರಾಶೆ ಅಥವಾ ಬದಲಾವಣೆಗೊಳಗಾಗುವ ಸಾಧ್ಯತೆ ಇದೆ. ವಿಶ್ರಾಂತಿ ಅಗತ್ಯ.
ಮಿದುಳಿಗೆ ಹೆಚ್ಚು ಒತ್ತಡ ಬಂದಲ್ಲಿ ನಿದ್ರೆ ಸಮಸ್ಯೆ ಉಂಟಾಗಬಹುದು. ಹೃದಯ, ರಕ್ತದೊತ್ತಡ ಅಥವಾ ನರಶಕ್ತಿ ಸಮಸ್ಯೆಗಳಿಗೆ ಇರುವವರು ವೈದ್ಯರ ಸಲಹೆ ಪಾಲನೆ ಮಾಡುವುದು ಅತ್ಯಗತ್ಯ. ಈ ದಿನ ಹೆಚ್ಚಿನ ಸಮಯವನ್ನು ಶಾಂತ ಪರಿಸರದಲ್ಲಿ ಕಳೆಯುವುದು ಲಾಭದಾಯಕ. ಆಹಾರದ ನಿಯಮ ಪಾಲನೆ, ಹಸಿವಿದ್ದಾಗ ಮಾತ್ರ ತಿನ್ನುವುದು ಹಾಗೂ ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸುವುದು ಉತ್ತಮ. ಯೋಗ, ಪ್ರಾಣಾಯಾಮ ಅಥವಾ ಶಾಂತ ಸಂಗೀತದ ಮೂಲಕ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವೇದನಾಶೀಲತೆಯ ದಿನ. ನಿಮ್ಮ ಮಾತುಗಳು ಅಥವಾ ಅಭಿಪ್ರಾಯಗಳು ಸಹಜವಾಗಿ ಬೇರೆಯವರ ಮನಸ್ಸಿಗೆ ತೀವ್ರವಾಗಿ ತಾಗಬಹುದು. ಹಾಗಾಗಿ ಮಿತವಚನ ಮತ್ತು ಶಾಂತ ನಿರ್ವಹಣೆ ಅಗತ್ಯ. ಹಿರಿಯರೊಂದಿಗೆ ಸಂವಾದಗಳ ವೇಳೆ ಗೌರವಪೂರ್ವಕ ಶೈಲಿ ಕಾಯ್ದುಕೊಳ್ಳಿ. ಪತ್ನಿ, ಪತಿ ಅಥವಾ ಆಪ್ತರೊಂದಿಗೆ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತ ಸಮಯ. ಸಂವೇದನಾಶೀಲವಾದ ವಿಷಯಗಳಲ್ಲಿ ತಾಳ್ಮೆ ಮತ್ತು ಮನಸ್ಥಿತಿ ಶಾಂತವಾಗಿರಲಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಯೋಗವಿದೆ. ಅದೇ ವೇಳೆ ಅವರ ವಿಚಾರಗಳನ್ನು ಆಲಿಸೋದು ಕೂಡ ಅಗತ್ಯ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸದಸ್ಯರ ಅಭಿಪ್ರಾಯ ಕೇಳಿ ನಂತರವೇ ತೀರ್ಮಾನ ತೆಗೆದುಕೊಳ್ಳಿ. ಕುಟುಂಬದ ಸೌಹಾರ್ದತೆ ಕಾಪಾಡುವಲ್ಲಿ ನಿಮ್ಮ ಶ್ರದ್ಧೆ ಹಾಗೂ ಮನಸ್ಥಿತಿ ಮುಖ್ಯವಾಗಲಿದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಉಪಯುಕ್ತ. ದೇವಾಲಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅಥವಾ ನಮನಪೂರ್ವಕ ಪ್ರಾರ್ಥನೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಜೇನು ಸೇರಿಸಿದ ಜಲವನ್ನು ಸೂರ್ಯನಿಗೆ ಅರ್ಪಿಸಿ. ದೇವರ ಮುಂದೆ ಕೆಂಪು ಪುಷ್ಪಗಳನ್ನು ಅರ್ಪಿಸಿ. ಸೂರ್ಯನ ಸ್ತೋತ್ರ ಪಠಣ ಶಕ್ತಿಯ ಪುನರ್ಸ್ಥಾಪನೆಗೆ ಕಾರಣವಾಗಬಹುದು. ದೀನರಿಗೆ ಜೇನು ಅಥವಾ ಜೇನು ಮಿಶ್ರಿತ ಆಹಾರ ದಾನ ಮಾಡಿದರೆ ಶುಭ ಫಲ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ನಿಯಮ, ತಾತ್ವಿಕತೆ ಹಾಗೂ ದೃಢತೆ ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ನಿರ್ಧಾರಗಳು ಗಂಭೀರ ತತ್ವದತ್ತ ಸಾಗಬಹುದು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮ್ಮ ಮನಸ್ಸಿಗೆ ಸ್ಥಿತಪ್ರಜ್ಞೆ, ಸಮತೋಲನ ಹಾಗೂ ಬುದ್ಧಿವಂತಿಕೆ ತರುತ್ತದೆ. ಬೂದು ಬಣ್ಣದ ಉಡುಗೆ ಅಥವಾ ಪ್ಯಾಕೇಜ್ ಆಯ್ಕೆ ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ದೀರ್ಘಕಾಲೀನ ಭದ್ರತೆಗೆ ಅನುಕೂಲಕರವಾಗಬಹುದು. ಆರ್ಥಿಕ, ವೃತ್ತಿಪರ ಅಥವಾ ಕುಟುಂಬ ಸಂಬಂಧಿತ ತೀರ್ಮಾನಗಳಿಗೆ ಇದು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಸಂವೇದನಾಶೀಲತೆ, ಕಲ್ಪನೆ ಮತ್ತು ಅಂತರ್ಜ್ಞಾನದಿಂದ ತಮ್ಮ ದಿನಚರಿಯನ್ನು ರೂಪಿಸಿಕೊಳ್ಳುವ ದಿನವಿದು. ನಿಮ್ಮ ಭಾವನಾತ್ಮಕ ಪ್ರಬಲತೆಗಳು ಇಂದು ನಿಮ್ಮ ನಿರ್ಧಾರಗಳನ್ನು ರೂಪಿಸಬಹುದು. ತ್ವರಿತ ಪ್ರತಿಕ್ರಿಯೆಗಿಂತ ಶಾಂತ ವಿವೇಚನೆ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಮಿಸುತ್ತದೆ. ಭಾನುವಾರದ ದಿನವಾದ್ದರಿಂದ ಧ್ಯಾನ, ವಿಶ್ರಾಂತಿ ಮತ್ತು ಆತ್ಮಸಂವಾದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಒಳಿತು. ಇಂದು ನಿನ್ನ ಯೋಗದಿಂದ ಶ್ರದ್ಧಾಭಕ್ತಿ ಉಂಟಾಗುವುದು. ಕೆಲವು ಸಂಕೀರ್ಣ ಸಮಸ್ಯೆಗಳಿಗೆ ಗಾಢವಾದ ಅಂತರ್ನೋಟದ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ನಿರಂತರವಾಗಿ ಬದಲಾವಣೆಯಾಗುತ್ತಿರುವ ಮನಸ್ಥಿತಿ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ರೂಪಿಸಲಿದೆ. ಕಲಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಪ್ರೇರಣೆಯ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನವು ಸ್ವಲ್ಪ ಸುಸ್ತಿನ ಉಲ್ಬಣದಿಂದ ಕೂಡಿರಬಹುದು. ನಿಮ್ಮ ಭಾವನಾತ್ಮಕ ಸ್ಥಿತಿಯು ಕಾರ್ಯಕ್ಷಮತೆಯನ್ನು ಪ್ರಭಾವಿತ ಮಾಡಬಹುದು. ಆದ್ದರಿಂದ ಗುರಿಗಳ ಕಡೆ ಗಮನ ಕೇಂದ್ರೀಕರಿಸಿ ನಿರಂತರ ಕೃತ್ಯಗಳಲ್ಲಿ ತೊಡಗಿರುವುದು ಅಗತ್ಯ. ಕೆಲವರಿಗೆ ಹಿರಿಯರಿಂದ ಮಾರ್ಗದರ್ಶನ ದೊರೆಯಬಹುದು. ಇದನ್ನು ಗಂಭೀರವಾಗಿ ಆಲಿಸಿ. ವೃತ್ತಿ ಜೀವನದಲ್ಲಿ ಕಲಾತ್ಮಕತೆ ಅಥವಾ ನವೋತ್ಸಾಹ ಬೇಕಾದ ಕೆಲಸಗಳಲ್ಲಿ ನೀವು ಇತರರಿಗಿಂತ ಹೊರಸೂಸುವ ಸಾಧ್ಯತೆ ಇದೆ. ತಂಡದ ಒಗ್ಗಟ್ಟು ಮತ್ತು ಸಹಕಾರ ಮುಖ್ಯ. ನಿಖರತೆ ಮತ್ತು ವಿವರಗಳ ಪರಿಶೀಲನೆ ಅಗತ್ಯ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಸದ್ಯ ತಡೆಗಟ್ಟುವ ಪರಿಪಾಠ ಸೂಕ್ತ. ಇಂದು ತ್ವರಿತ ನಿರ್ಧಾರ ಬೇಡ. ಹೊಸ ಯೋಜನೆಗಳ ಬಗ್ಗೆ ಸಂಶೋಧನೆ ಹಾಗೂ ತಾತ್ಕಾಲಿಕ ತೊಡಗಿಕೆಯಿಂದ ಆರಂಭಿಸಬಹುದು. ಉದ್ಯಮಿಗಳಿಗೆ ಗ್ರಾಹಕರ ಮನಸ್ಥಿತಿ ಅರಿಯುವ ಮತ್ತು ಅದರ ಪ್ರಕಾರ ಮಾರ್ಗ ತೀರ್ಮಾನಿಸುವ ಪ್ರಯತ್ನ ಯಶಸ್ಸು ತರಬಲ್ಲದು. ಆದರೆ ಈ ದಿನದ ವ್ಯಾಪಾರದ ಬಗ್ಗೆ ಮಿತ ನಿರೀಕ್ಷೆ ಇಟ್ಟುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿರ್ವಹಣೆಯಲ್ಲಿಯ ನಿಪುಣತೆ ಅಗತ್ಯವಿದೆ. ಅಪ್ರಯೋಜಕ ಖರ್ಚುಗಳಿಗೆ ತಡೆಯಿರಲಿ. ನಿಮ್ಮ ಖರ್ಚಿನ ಶೈಲಿಯ ಬಗ್ಗೆ ಪುನರ್ವಿಮರ್ಶೆ ಮಾಡುವ ಸಮಯವಿದು. ಸಾಲ, ಬಾಕಿ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ನಿಖರ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಉತ್ತಮ ಸಲಹೆ ಪಡೆಯುವುದು ಸೂಕ್ತ. ಹಳೆಯ ಹಣಕಾಸು ಪ್ರಸ್ತಾಪಗಳು ಅಥವಾ ಬಾಕಿಯ ನಗದುಗಳ ಬಗ್ಗೆ ಪ್ರಗತಿ ಕಾಣಬಹುದಾದ ಯೋಗವಿದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಸೂಕ್ಷ್ಮ ಪರಿಶೀಲನೆ ಅಗತ್ಯ.
ಇಂದಿನ ದಿನ ಹೂಡಿಕೆಗಿಂತ ಪಥ ಪರಿಶುದ್ಧತೆಗೆ ಒತ್ತು ನೀಡುವುದು ಲಾಭದಾಯಕ. ಹಿರಿಯರ ಸಲಹೆ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನದಿಂದ ನಿಮ್ಮ ಹಣಕಾಸು ಪರಿಸ್ಥಿತಿಯಲ್ಲಿ ಉತ್ತಮ ಚೇತರಿಕೆ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಮಿತಶಕ್ತಿಯಿಂದ ಕಾರ್ಯನಿರ್ವಹಣೆಗೆ ಅನುಕೂಲಕರ. ಆಯಾಸ ಅಥವಾ ಮಾನಸಿಕ ಒತ್ತಡದಿಂದ ದೂರವಿರುವಷ್ಟು ಉತ್ತಮ. ಸಂವೇದನಾತ್ಮಕ ಮನಸ್ಸು ಇಂದು ಶೀಘ್ರವಾಗಿ ಒತ್ತಡಕ್ಕೆ ಒಳಗಾಗಬಹುದು, ಹಾಗಾಗಿ ಮನಸ್ಥಿತಿ ಸ್ಥಿರವಾಗಿಡುವುದು ಮುಖ್ಯ. ನಿದ್ರೆ ಮತ್ತು ಆಹಾರದಲ್ಲಿ ನಿಯಮ ಪಾಲಿಸುವುದು ಮುಖ್ಯ. ದೀರ್ಘ ಸಮಯ ಕುಳಿತು ಕೆಲಸ ಮಾಡುವವರಿಗೆ ಬೆನ್ನು ಅಥವಾ ಕಣ್ಣಿನ ತೊಂದರೆ ಕಾಣಿಸಬಹುದು. ಈ ಹಿನ್ನೆಲೆಯಲ್ಲಿ ಮಧ್ಯಮ ಹಡವಳಿಯೊಂದಿಗೆ ದಿನಚರಿಯನ್ನು ರೂಪಿಸಿಕೊಳ್ಳಿ. ಹಸಿರು ಅಥವಾ ಹಗುರ ಆಹಾರ, ಬಿಸಿಲಿನ ತಾಪದಿಂದ ದೂರವಿರುವುದು ಹಾಗೂ ದಿನದ ಪ್ರಾರಂಭದಲ್ಲಿ ಮೃದು ಯೋಗಾಭ್ಯಾಸಗಳು ಸಹಕಾರಿಯಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಸಂಬಂಧಗಳಿಗೆ ಜೋರಾಗಿರಬಹುದು. ಮಾತುಕತೆಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಮಾತುಗಳು ಸುಮ್ಮನಾಗಿ ಇತರರ ಹೃದಯವನ್ನು ಹುರಿಯಬಾರದು. ಸಹಜವಾಗಿ ಬರುವ ನಿಕಟತೆಯು ಮನಸ್ಸನ್ನು ಹಾರೈಸಬಹುದು. ವಿವಾಹಿತರಾಗಿ ತಮ್ಮ ಸಂಗಾತಿಯೊಂದಿಗೆ ಭಾವಪೂರ್ಣ ಸಂವಾದ ನಡೆಸುವ ಯೋಗವಿದೆ. ಆಪ್ತತೆಗೆ ಆಸರೆಯಾದ ಸಂಗಾತಿಯ ಪ್ರೀತಿಗೆ ಸ್ಪಂದನೆ ನೀಡಿದರೆ ಸಂಬಂಧವು ಬಲಗೊಳ್ಳುತ್ತದೆ. ಅನಾವಶ್ಯಕ ಸಂಶಯದಿಂದ ದೂರವಿರಿ. ಇತ್ತೀಚೆಗೆ ಮನೆಯ ಹಿರಿಯರೊಂದಿಗೆ ಉಂಟಾದ ಅಸಮಾಧಾನಗಳನ್ನು ಸರಿಪಡಿಸಲು ಇಂದು ಉತ್ತಮ ಸಮಯ. ಮಕ್ಕಳ ಶಿಕ್ಷಣ, ಕಲಾ ಸಾಧನೆಗೆ ಸಂಬಂಧಿಸಿದ ಚರ್ಚೆಗಳು ಇಂದು ಪೋಷಕರಿಗಿಂತ ಸಮರ್ಪಕವಾಗಿ ನೆರವಾಗುತ್ತವೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯಶಕ್ತಿಯ ಪ್ರಭಾವದಿಂದ ಧ್ಯಾನ, ಶಾಂತಿಗೆ ಶ್ರೇಷ್ಠ ದಿನ. ಜ್ಞಾನಯೋಗ ಅಥವಾ ಧಾರ್ಮಿಕ ಪಠಣದಲ್ಲಿ ತೊಡಗಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ನದಿ ತೀರದಲ್ಲಿ ಧ್ಯಾನ ಅಥವಾ ದೇವಾಲಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಫಲಪ್ರದ. ಓಂ ಆಪಾದಮಸ್ತಕಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಆದಿತ್ಯನ ಆರಾಧನೆಗೆ ಅರ್ಘ್ಯ, ಲಾಲಿಪಟದ ಹೂವಿನಿಂದ ಪೂಜೆ ಮಾಡುವುದು ಉತ್ತಮ. ಗೋಡಾಮಿಳೆ ಅಥವಾ ಹಣ್ಣುಗಳ ದಾನ ಪಿತೃಪೀಡಾ ನಿವಾರಣೆಗೆ ಸಹಾಯಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಕಲ್ಪನೆ, ತೃತೀಯ ದೃಷ್ಟಿ ಮತ್ತು ಸೃಜನಾತ್ಮಕ ಶಕ್ತಿಯ ಸಂಕೇತ. ಇಂದು ಈ ಶಕ್ತಿಯನ್ನು ತಮ್ಮ ಜೀವನದ ಸೃಜನಶೀಲ ಕ್ಷೇತ್ರಗಳಲ್ಲಿ ಉಪಯೋಗಿಸಿದರೆ ಫಲಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಮನಸ್ಸಿಗೆ ಶಾಂತಿ, ಭಾವನೆಗೆ ಸಮತೋಲನ ಮತ್ತು ಪ್ರಕೃತಿ ಶಕ್ತಿಯ ಶಕ್ತಿಯನ್ನು ನೀಡುತ್ತದೆ. ಹಸಿರು ಬಟ್ಟೆ ಅಥವಾ ಹಸಿರು ಹೂವಿನ ಬಳಕೆ ಪೂಜೆಯಲ್ಲಿ ಶುಭ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಶಾಂತ ನಿರ್ಧಾರಗಳು ಹೆಚ್ಚು ಲಾಭಕಾರಿಯಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ಲರಿಗೂ ಸಹ ಈ ದಿನ ಶುಭವಾಗಲಿ.